ಮಣಿಃ ಅಸ್ತಿ ಸ್ವಸ್ತರುಣೀ ಕರಾಗ್ರ ವಿಗಲತ್ ಕಲ್ಪ ಪ್ರಸೂನಾಪ್ಲುತಂ ವಸ್ತು ಪ್ರಸ್ತುತ ವೇಣುನಾದಲಹರಿ ನಿರ್ವಾಣ ನಿರ್ವ್ಯಾಕುಲಂ ಸ್ರಸ್ತ ಸ್ರಸ್ತ ನಿಬದ್ಧನಿ ವಿವಿಲಸತ್ ಗೋಪಿ ಸಹಸ್ರಾವೃತಂ ಹಸ್ತನ್ಯಸ್ತನತಾಪವರ್ಗಮಖಿಲೋದಾರಂ ಕಿಶೋರಾಕೃತಿಃ ಜನ್ಮಾದ್ಯಸ್ಯೇತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಧರ್ಮಃ ಪ್ರೋಜ್झितकैतवोऽत्र परमो निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सत्यो हृद्यवरुध्यतेऽत्र कृतिभिः शुश्रूषुभिस्तत्क्षणात् यं प्रौरजन्तमनुपेतमपेतकृत्यं द्वैपायनो विरहकातराजुहाव पुत्रेति तन्मयतया तरवोऽभिनेतुः तं सर्वभूतहृदयं मुनिमानतोऽस्मि तं सर्वभूतहृदयं मुनिमानतोऽस्मि ॐ नमो भगवते वासुदेवाय ॐ नमो नारायणाय श्रीकृष्ण परब्रह्मणे नमः ಭಗವದ್ಭಕ್ತರಲ್ಲಿ ಸವಿನಯ ವಿಜ್ಞಾಪನೆ. ಶ್ರೀಮದ್ಭಾಗವತ ಸಪ್ತಾಹ ಜ್ಞಾನ ಯಜ್ಞದ 6ನೆಯ ದಿನ ಇಂದು. ಪಾರಾಯಣದಲ್ಲಿ 5ನೆಯ ದಿನ ಇಂದು. ರುಕ್ಮಿಣಿ ಉದ್ವಹ ಪರ್ಯಂತಂ ಅಂದ್ರೆ ರುಕ್ಮಿಣಿ ಕಲ್ಯಾಣದವರೆಗೂ ಕೂಡ ಬೆಳಗ್ಗೆ ಪಾರಾಯಣ ಪರಿಪೂರ್ಣವಾಗಿ ಆಗಿರೋದು. ಕೃಷ್ಣನ ಒಂದು ದಶಮಸ್ಕಂಧದ ಒಂದು ಉಪನ್ಯಾಸದಲ್ಲಿ ಅನೇಕ ಘಟ್ಟಗಳನ್ನ ನಾವುಗಳು ನೋಡ್ತಾ ಇದ್ದೇವೆ. ಇವತ್ತೊಂದು 2 ಘಟ್ಟವನ್ನ ವಿಶದವಾಗಿ ನಾವುಗಳು ವಿಚಾರವನ್ನ ಮಾಡಬೇಕು. ಯಾಕಂದ್ರೆ ಕಥಾ ಪ್ರಧಾನವಾಗಿ ನಾವುಗಳೆಲ್ಲ ಕೇಳಿದ್ದೇವೆ. ಇವತ್ತು ಒಂದು ಜ್ಞಾನ ಪ್ರಧಾನವಾದಂತಹ ಒಂದು ಘಟ್ಟ. ಅದು ಕಥೆಯೂ ಇದೆ ಮತ್ತು ಅದರಲ್ಲಿ ಬರುವಂತಹ ಶ್ಲೋಕಗಳು ಏನಿದೆ, ಅದರಲ್ಲಿ ಬರುವಂತಹ ಶ್ಲೋಕಗಳು ಮತ್ತು ಸಿದ್ಧಾಂತ ಏನಿದೆ, ಅದು ತುಂಬಾ ಚೆನ್ನಾಗಿ ಕೃಷ್ಣ ಪರಮಾತ್ಮನು ತಿಳಿಸಿಕೊಟ್ಟಿದ್ದಾನೆ. ಯಜ್ಞ ಪತ್ನಿಯರ ಮೇಲೆ ಕೃಷ್ಣ ಪರಮಾತ್ಮನು ಕೃಪೆ ಮಾಡ್ತಾನೆ. ಯಜ್ಞ ಪತ್ನಿಯರ ಮೇಲೆ ಇದರ ಹಿಂದೆ ಒಂದು ವೇಣುಗೀತೆ ಆಗಿರುತ್ತೆ. ಅದೇ ರೀತಿಯಾಗಿ ಕ್ಷೀರಹರಣ, ಕೃಷ್ಣ ಪರಮಾತ್ಮನು ಆ ಗೋಪಿಕೆಯರ ಒಂದು ಕ್ಷೀರ ಅಂದ್ರೆ ವಸ್ತ್ರ ಅಪಹರಣದ ಸನ್ನಿವೇಶವೂ ಕೂಡ ಆಗಿರುತ್ತೆ. ಇವೆಲ್ಲವನ್ನೂ ಕೂಡ ನಾವು ಒಂದು ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ತುಂಬಾ ಚೆನ್ನಾಗಿ ವ್ಯಾಖ್ಯಾನವನ್ನ ಮಾಡಬಹುದು. ಅವರು ಕೃಷ್ಣನೇ ಪತಿಯಾಗಬೇಕು ಎಂಬ ಉದ್ದೇಶದಿಂದ ಒಂದು ಕಾತ್ಯಾಯಿನಿ ವ್ರತವನ್ನ ಮಾಡ್ತಾ ಇರ್ತಾರೆ. ಕಾತ್ಯಾಯಿನಿ ವ್ರತ ಅಂತ. ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿನ್ಯಧೀಶ್ವರಿ ನಂದಗೋಪ ಸುತಂದೇವಿ ಪತಿಮ್ಮೆ ಕುರುತೆ ನಮಃ. ಇದೊಂದು ಮಂತ್ರ. ಇದು ಯಾರಿಗೆ ನಿಮ್ಗಳೆಲ್ರಿಗೂ ಹೇಳ್ತಾ ಇರೋದು, ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಏನಾರು ಒಳ್ಳೆಯ ಹುಡುಗ ಅಥವಾ ಒಳ್ಳೆಯ ಹುಡುಗಿ ಸಿಗಬೇಕು ಅಂತಿದ್ರೆ ಈ ಒಂದು ಮಂತ್ರವನ್ನ ಜಪ ಮಾಡಿದ್ರೆ ಆ ಒಂದು ಮನಸ್ಸಿನ ಇಚ್ಛೆ ಈಡೇರುತ್ತೆ ಅಂತ ಶಾಸ್ತ್ರಕಾರರು ಹೇಳಿದ್ದಾರೆ. ಆದ್ರಿಂದ ನೋಡಿ, ಇದೆಲ್ಲವೂ ಆದ ಮೇಲೆ ಕೃಷ್ಣ ಪರಮಾತ್ಮನು ವಿಶೇಷವಾಗಿ ಅವನು ಅನುಗ್ರಹ ಮಾಡಿದ್ದನ್ನ ನಾವುಗಳು ನೋಡ್ಕೊಂಡಾಗ ಪುರುಷ ಭಕ್ತರು ಒಂದು ಭಾಗ ಆದ್ರೆ ಹೆಣ್ಣು ಮಕ್ಕಳು ಭಕ್ತರು ಬಹಳಷ್ಟು ಕೃಷ್ಣನಿಗೆ. ಯಾಕೆ ಅಂದ್ರೆ ಆಗಿಂದಲೂ ಕೂಡ ಕೃಷ್ಣ ಪರಮಾತ್ಮನು ಯಾರು ಕೇವಲ, ಯಾಕಂದ್ರೆ ನೋಡಿ, ನಾವುಗಳು ತಿಳಿದಂತಹ ಮಟ್ಟಿಗೆನೆ ಹೆಣ್ಣು ಮಕ್ಕಳು ಅವರವರ ವೃತ್ತಿಯನ್ನ ಬಿಟ್ಟು ಹೊರಗಡೆಗೆ ಬರ್ತಾನೆ ಇರಲಿಲ್ಲ. ಇತ್ತೀಚೆಗೆ ಒಂದು 30-40 ವರ್ಷದಿಂದಲೇ ಹೆಣ್ಣು ಮಕ್ಕಳು ಹೋಗಿ ಹೊರಗಡೆ ಕೆಲಸ ಮಾಡೋದು ಇತ್ಯಾದಿಗಳೆಲ್ಲವೂ ಹೆಚ್ಚಾಗಿರೋದು. ಅದ್ರ ಹಿಂದೆ ಅವರು ಹೆಣ್ಣು ಮಕ್ಕಳು ಅಂದ್ರೆ ಜನ್ಮ, ತಂದೆಯ ಆಶ್ರಯದಲ್ಲಿ ಆಕೆ ಇರ್ತಾಳೆ,
ಆ ನಂತರ ದೊಡ್ಡವಳಾದ ನಂತರ ಗಂಡನ ಆಶ್ರಯಕ್ಕೆ ಆಕಿ ಹೋಗ್ತಾಳೆ. ನಂತರ ವೃದ್ಧಾಪ್ಯ ಬಂದ ನಂತರ ಮಕ್ಕಳ ಆಶ್ರಯದಲ್ಲಿ ಆಕಿ ಬೆಳಿತಾಳೆ. ಅವಳು ಯಾವಾಗಲೂ ಕೂಡ ತನ್ನನ್ನ ತಾನು ಒಂದು 4 ಗೋಡೆಗಳ ಒಳಗೆ ಹಾಗೂ ಮನೆಯ ಜವಾಬ್ದಾರಿಯೇ ನನ್ನ ಜೀವನದ ಸರ್ವಸ್ವ ಅಂತ ಅಂದುಕೊಂಡಂಥವಳು ಆ ಹೆಣ್ಣು ಮಗಳು. ಆದರೆ ಕೃಷ್ಣನು ಅವನ ಎಲ್ಲಾ ಪ್ರಧಾನ ಉಪದೇಶಗಳಿಗೆ ಆರಿಸಿಕೊಂಡಂಥದ್ದು ಎಲ್ಲಾ ಹೆಣ್ಣು ಮಕ್ಕಳನ್ನು. ನಾವು ಇದೊಂದನ್ನ ಗಮನಿಸಬಹುದು, ಕೃಷ್ಣನ ಒಂದು ಜೀವನದಲ್ಲಿ ಗಮನಿಸಬಹುದು. ಒಂದು ವೇಣುಗೀತೆ ಆಗಬಹುದು, ಚೀರಹರಣ ಆಗಬಹುದು, ಗೋಪಿಕಾ ಗೀತೆ ಆಗಬಹುದು, ಯಜ್ಞ ಪತ್ನಿಯರ ಮೇಲೆ ಕೃಪೆ ತೋರುವಂಥದ್ದಾಗಬಹುದು, ಕುಬ್ಜೆಯ ಮೇಲೆ ಒಂದು ಅನುಗ್ರಹ ಆಗಬಹುದು. ಎಲ್ಲರೂ ಕೂಡ ನಾವು ನೋಡಿದಾಗ ಎಷ್ಟು ಒಂದು ಹೃದಯಕ್ಕೆ ಮುಟ್ಟತ್ತಪ್ಪ ಅಂದ್ರೆ, ಇಲ್ಲ, ಕೃಷ್ಣನು ಸಮಾನ ಭಾವದಿಂದ ಎಷ್ಟು ಜನ ಉದ್ಧವ, ಅಕ್ರೂರ, ಮುಚುಕುಂದ ಮುಂತಾದಂತಹ ಏನು ಪುರುಷ ಭಕ್ತರು ಕೃಷ್ಣ ಪರಮಾತ್ಮನಿಗೆ ಆಗಿ ಹೋದ್ರು, ಅವರೆಲ್ಲರಿಗಿಂತಲೂ ಕೂಡ ನಾವು ಬಟ್ಟನ್ನ ಮಡಿಸ್ತಾ ಬಂದ್ರೆ ಕೃಷ್ಣನ ಸುತ್ತಮುತ್ತ ನಿಂತಹ ಹೆಣ್ಣು ಮಕ್ಕಳು ಭಕ್ತರೇ ಜಾಸ್ತಿ. ರುಕ್ಮಿಣಿ ಎಂತಹ ಭಕ್ತಳು, ಅವಳೇ ಸ್ತೋತ್ರವನ್ನು ಮಾಡ್ತಾಳೆ, ಕೃಷ್ಣ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾಳೆ. ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ, ನೋಡಿ, ಇಲ್ಲಿ ಯಜ್ಞ ಪತ್ನಿಯರ ಮೇಲೆ ಕೃಷ್ಣ ಪರಮಾತ್ಮನು ಕೃಪೆಯನ್ನ ತೋರ್ತಾನೆ. ತುಂಬಾ ಚೆನ್ನಾಗಿರುವಂತಹ ಘಟ್ಟ, ಸಣ್ಣ ಘಟ್ಟ. ಆದ್ರೆ ಏನ್ ಮಾಡ್ತೀವಿ ಅಂದ್ರೆ, ಕೃಷ್ಣನ ಕಥೆಯನ್ನ ಹೇಳ್ಬೇಕಾದ್ರೆ ಇವೆಲ್ಲವನ್ನು ನಾವು ಹಾರಿಸ್ಬಿಡ್ತೇವೆ. ಇದೇನಿದು ಅಂತ ಹಾರಿಸ್ಬಿಡ್ತೇವೆ. ಆದ್ರೆ ಪ್ರಧಾನ ಅಂದ್ರೆ ಅವನ್ ಕೃಷ್ಣ ಅಂದ ತಕ್ಷಣ ನಾವೇನ್ ಮಾಡ್ಬೇಕು, ಕಂಸವಧೆಯನ್ನು ಹೇಳ್ಬೇಕು, ಮಥುರಾ ಪಟ್ಟಣದ ಆಗಮನವನ್ನು ಹೇಳ್ಬೇಕು. ಈ ರೀತಿ ಒಂದು ರಸವತ್ತಾಗಿರೋ ಘಟ್ಟವನ್ನ, ಯುದ್ಧ ಇತ್ಯಾದಿಗಳಲ್ಲಿ ಜನ ಇಷ್ಟಪಡ್ತಾರೆ ಅಂತ. ಆದ್ರೆ ಇದು ಮತ್ತು ಗೋವರ್ಧನ ಉದ್ಧಾರವನ್ನ ಮಾಡಬೇಕಾದಾಗ ಕೃಷ್ಣ ಪರಮಾತ್ಮ ಕೆಲವೊಂದು ಉಪದೇಶವನ್ನ ಮಾಡಿದ್ದಾನೆ. ಜಗತ್ತಿಗೆ ಮಾಡಿದ ಉಪದೇಶ ಅದು. ಆ ಉಪದೇಶವನ್ನು ನಾವು ತಿಳಿದುಕೊಳ್ಳಲೇಬೇಕು, ಅದನ್ನ ನಾವೆಲ್ಲರೂ ಕೂಡ ಅನುಸರಿಸಲೇಬೇಕು. ಅಂತಹ ಮಹತ್ತರವಾದ ಉಪದೇಶ, ಅದನ್ನ ನಾವಿಲ್ಲಿ ನೋಡೋಣ. ನೋಡಿ, ಒಮ್ಮೆ ಯಮುನಾ ನದಿಯ ದಡದೊಳಗೆ ಕೃಷ್ಣನು ಹಸುವನ್ನು ಮೇಯಿಸ್ಕೊಂಡು ಹೋಗ್ತಾನೆ. ಗೋಪಾಲಕರು, ಬಲರಾಮ, ಕೃಷ್ಣ ಎಲ್ಲರೂ ಮೇಯಿಸ್ಕೊಂಡು ಹೋಗ್ತಾರೆ. ಮೇಯಿಸ್ಕೊಂಡು ಹೋದ್ಮೇಲೆ ಏನಾಗುತ್ತೆ ಅಂದ್ರೆ, ಬಹಳ ದೂರ ನಡೆದು ಬಿಡ್ತಾರೆ. ಅವರು ತಂದಂತಹ ಬುತ್ತಿ ಏನಾಗ್ಬಿಡುತ್ತೆ ಅಂದ್ರೆ, ಸ್ವಲ್ಪ ಹೊತ್ತು, ಬೆಳಗ್ಗೆ 11 ಗಂಟೆ ಅಷ್ಟೊತ್ತಾಗಿರುತ್ತೆ, ಒಂದ್ ರೌಂಡ್ ಎಲ್ಲರೂ ಕೂಡ ಆ ಬುತ್ತಿಯನ್ನೆಲ್ಲವನ್ನು ತಿಂತಾರೆ. ತಿಂದ ಮೇಲೆ ಅವ್ರು ತಂದ ಬುತ್ತಿ ಎಲ್ಲ ಖಾಲಿ ಆಗ್ಬಿಡುತ್ತೆ. ಅವರೆಲ್ಲರಿಗೂ ಕೂಡ ಏನಾಗುತ್ತೆ ಅಂದ್ರೆ ಹಸಿವು ಶುರುವಾಗುತ್ತೆ. 1 ಗಂಟೆ 2 ಗಂಟೆ ಸುಮಾರಿಗೆ ಹಸಿವು ಆರಂಭ ಆಗುತ್ತೆ. ಆ ಹಸಿವು ಆರಂಭ ಆದಾಗ ಆ ಗೋಪಾಲಕರು ನೋಡಿ, ಕೃಷ್ಣನನ್ನ ಅವರು ಲೀಡರ್ ಮಾಡ್ಕೊಂಡ್ಬಿಟ್ಟಿದ್ರು. ಎಲ್ಲದಕ್ಕೂ ಕೃಷ್ಣನೇ. ಕೃಷ್ಣ, ನೀನೇನ್ ಹೇಳ್ತೀಯೋ ಅದು ಮಾಡ್ತೀವಪ್ಪ, ನೀನ್ ಏನ್ ಹೇಳ್ತೀಯೋ ಅದು ಮಾಡ್ತೀವಿ, ನಮ್ಮನ್ನ ನೀನು ಕಾಪಾಡು, ಇಷ್ಟೇ ಅಂತ ಇದ್ದಿದ್ದವ್ರು. ಆಯ್ತು, ಏನಾಯ್ತು ಅಂದ್ರೆ, ಕೃಷ್ಣನ ಹತ್ರ ಬರ್ತಾರೆ. ತಸ್ಯ ಉಪವನೆ ಕಾಮಂ ಚಾರಯಂತ ಪಶೂನ್ ನೃಪ ಕೃಷ್ಣ ರಾಮ ಉಪಾಗಮ್ಯ ಕ್ಷುಧಾರ್ಥ ಇದಮಬ್ರುವನ್. ಕ್ಷುಧಾರ್ಥ ಅಂದ್ರೆ ಹಸಿವಿನಿಂದ ಆ ಎಲ್ಲ ಗೋಪಾಲಕರು ಹೇಳಿದ್ರು, ಕೃಷ್ಣ, ಯಾಕೋ ಹಸುವು ತಡ್ಕೊಳಕ್ ಆಗ್ತಾ ಇಲ್ಲಪ್ಪ, ನಮ್ಮ ಕೈಲಿ ಹಸುವನ್ನ ತಡ್ಕೊಳಕ್ ಆಗ್ತಾ ಇಲ್ಲ, ನೀನ್ ಏನಾದ್ರೂ ಅದನ್ನು ಮಾಡ್ಲೇಬೇಕು. ನೀನ್ ಏನಾದ್ರು ಇದಕ್ಕೊಂದು ಹಸಿವಿಗೆ ಏನ್ ಮಾಡ್ಬೇಕು, ಒಂದು ಪರಿಹಾರವನ್ನು ನೀನು ಮಾಡ್ಲೇಬೇಕು ಅಂತ ಹೇಳಿದಾಗ, ಆಗ ಎಲ್ಲ ಗೋಪರು ಮತ್ತೆ ಹೇಳ್ತಾರೆ, ರಾಮ ರಾಮ ಮಹಾವೀರ್ಯ ಕೃಷ್ಣ ದುಷ್ಟ ನಿಬರ್ಹಣ ಯೇಷಾ ವೈಬಾದತೆ ಕ್ಷುನ್ನಃ ತಶಾಂತಿಂ ಕರ್ತುಮರ್ಹತ. ನೋಡಿ, ನಯನಾಭಿರಾಮನಾದಂತಹ ಬಲರಾಮನೇ, ನೀನು ಮಹಾಪರಾಕ್ರಮಿಯಾಗಿದೆಯಪ್ಪ. ನಮ್ಮೆಲ್ಲರ ಮನಸ್ಸನ್ನು ಅಪಹರಿಸಿರುವಂತಹ ಕೃಷ್ಣ ಪರಮಾತ್ಮನೇ, ನೀನು ಅನೇಕ ಜನ ದುಷ್ಟರನ್ನ ನೀನು ನಾಶ ಮಾಡಿದಂಥವನು ಆಗಿದೆಯಪ್ಪ. ಏನಾಗಿದೆ ಅಂದ್ರೆ, ಯಾಕೋ ನಮಗೆ ಹಸಿವು ಕಾಡ್ತಾ ಇತ್ತು. ನಮಗೇನಾಗಿದೆ, ಹಸಿವು ನಮಗೆ ಕಾಡ್ತಾ ಇದೆಯಪ್ಪ. ಆದ್ದರಿಂದ ನೀವೇನ್ ಮಾಡಬೇಕು ಅಂದ್ರೆ, ಹಸಿವನ್ನ ಶಾಂತಗೊಳಿಸುವಂತಹ ಒಂದು ಉಪಾಯವನ್ನ ನೀವು ಹುಡುಕಿ. ಈ ಹಸಿವು ಶಾಂತ ಆಗಬೇಕು, ಆ ಶಾಂತವಾಗುವಂತಹ ಒಂದು ಉಪಾಯವನ್ನು ಹುಡುಕಿ ಅಂತ ಹೇಳಿದಾಗ ತಕ್ಷಣ ಇತಿ ವಿಜ್ಞಾಪಿತೋ ಗೋಪೈಹಿ ಭಗವಾನ್ ದೇವಕಿ ಸುತಃ ಭಕ್ತಾಯ ವಿಪ್ರ ಭಾರ್ಯಾಯಾಹ ಪ್ರಸೀದನ್ನಿದಮಬ್ರವೀತ್. ಯಾವಾಗ ಗೋಪಾಲಕರು ಹೀಗೆ ಪ್ರಾರ್ಥಿಸ್ತಾರೋ,
ಮಥುರೆಯಲ್ಲಿ ಕೃಷ್ಣನ ಭಕ್ತರಿದ್ರು. ಅವರೆಲ್ಲರೂ ಕೂಡ ಯಾರಪ್ಪ ಅಂದ್ರೆ ಯಜ್ಞ ಪತ್ನಿಯರು, ದೊಡ್ಡ ದೊಡ್ಡ ಯಜ್ಞ ಯಾಗಾದಿಗಳನ್ನ ಮಾಡಿದಂತಹ ಅಗ್ನಿಹೋತ್ರಿಗಳ, ಅದೇ ರೀತಿಯಾಗಿ ದೊಡ್ಡ ದೊಡ್ಡ ದೀಕ್ಷಿತರ, ಯಜ್ಞ ದೀಕ್ಷಿತರ ಬ್ರಾಹ್ಮಣರ ಹೆಂಡತಿಯರು ಆಗಿದ್ರು. ಅವರು ನಿತ್ಯವೂ ಕೂಡ ಕೃಷ್ಣನನ್ನ ಪ್ರಾರ್ಥನೆ ಮಾಡ್ತಾ ಇದ್ರು. ಕೃಷ್ಣ, ನಿನ್ ದರ್ಶನ ಯಾವಾಗ ಆಗತ್ತಪ್ಪ, ನೀನ್ ಯಾವಾಗ ನಮಗೆ ಅನುಗ್ರಹ ಮಾಡ್ತೀಯ ಅಂತ ಪ್ರಾರ್ಥನೆಯನ್ನ ಅವರು ಮಾಡ್ತಾ ಇದ್ರು. ಕೃಷ್ಣ ಯೋಚನೆ ಮಾಡ್ದ, ಅವರ ಒಂದು ಪ್ರಾರ್ಥನೆಗೆ ಫಲ ಕೊಡುವಂತಹ ಸಮಯ ಸಿಕ್ಕಿದೆ ಅಂತ ಅಂದುಕೊಂಡು ತಕ್ಷಣ ಕೃಷ್ಣ ಏನ್ ಮಾಡ್ತಾನೆ ಅಂದ್ರೆ ಅವರಿಗೆ ಅನುಗ್ರಹ ಮಾಡಬೇಕು ಅಂತ ಒಂದು ಲೀಲೆಯನ್ನ ತೋರಿಸ್ತಾನೆ. ಏನು ಅಂದ್ರೆ, ಪ್ರಯಾತ ದೇವಯಜನಂ ಬ್ರಾಹ್ಮಣಾಃ ಬ್ರಹ್ಮವಾದಿನಃ ಸತ್ರಮಾಂಗೀರ ಸನ್ನಾಮ ಯಾಸತೆ ಸ್ವರ್ಗ ಕಾಮ್ಯಯ. ಏನು ಅಂದ್ರೆ, ನೋಡಪ್ಪ ಗೋಪಾಲಕರುಗಳಿರ, ಏನು ಅಂದ್ರೆ ಇಲ್ಲಿಂದ ಸ್ವಲ್ಪ ದೂರದಲ್ಲಿಯೇ ಎಲ್ಲಾ ಮಥುರಾ ಪಟ್ಟಣದ ದೊಡ್ಡ ದೊಡ್ಡ ಯಜ್ಞ ದೀಕ್ಷಿತರೆಲ್ಲರೂ ಕೂಡ ಒಟ್ಟುಗೂಡಿ ಅಂಗಿರಸ ಅನ್ನುವಂತಹ ದೊಡ್ಡ ಯಜ್ಞವನ್ನ ಅವರು ಮಾಡ್ತಾ ಇದ್ದಾರೆ. ಅಂಗಿರಸ ಅನ್ನುವಂತಹ ಒಂದು ದೊಡ್ಡ ಯಜ್ಞವನ್ನ ಅವರು ಮಾಡ್ತಾ ಇದ್ದಾರೆ. ನೀವು ಆ ಯಜ್ಞಶಾಲೆಗೆ ಹೋಗಿ ನೀವು ಏನಂತ ಕೇಳ್ರಿ ಅಂದ್ರೆ, ತತ್ರ ಗತ್ವಾ ಔದನಂ ಗೋಪಾಹ ಯಾತ ತಾಸ್ಮಾದಿಸರ್ಜಿತಾಃ ಕೀರ್ತಯಂತೋ ಭಗವತಃ ಆರ್ಯಸ್ಯ ಮಮಚಾಭಿಧಾಂ. ನೀವೇನ್ ಮಾಡಿ ಅಂದ್ರೆ, ಅಲ್ಲಿಗೆ ಹೋಗಿ ಸ್ವಲ್ಪ ದೂರದಲ್ಲಿಯೇ ಕೃಷ್ಣ ಮತ್ತು ಬಲರಾಮರು ಬಂದಿದ್ದಾರೆ, ನೀವು ಯಜ್ಞವನ್ನ ಮಾಡ್ತಾ ಇದ್ದೀರಾ, ಆದ್ದರಿಂದ ನಮಗೆ ತುಂಬಾ ಹಸಿವಾಗಿದೆ, ಆ ಕೃಷ್ಣನಿಗೂ ಕೂಡ ಹಸಿವಾಗಿದೆ, ಆದ್ದರಿಂದ ನೀವೊಂದಷ್ಟು ಅನ್ನವನ್ನ ನಮಗೆ ದಾನ ಮಾಡಿ ಅಂತ ಕೇಳಿಕೊಂಡು ಅನ್ನವನ್ನ ತೆಗೆದುಕೊಂಡು ಬನ್ನಿ. ನೀವೇನ್ ಮಾಡ್ಕೊಂಡ್ ಬನ್ನಿ, ಅನ್ನವನ್ನ ನೀವು ತೆಗೆದುಕೊಂಡು ಬನ್ನಿ ಅಂತ ಹೇಳಿದಾಗ ತಕ್ಷಣ ಏನಾಯ್ತು, ಇತ್ಯಾದಿಷ್ಟ ಭಗವತ ಗತ್ವಾ ಯಾಚಂತ ತೇ ತಥಾ ಕೃತಾಂಜಲಿ ಪುಟಾ ವಿಪ್ರಾಂ ದಂಡವತ್ ಪತಿತಾ ಭುವಿ. ಹೀಗೆ ಭಗವಂತನು ಆಜ್ಞಾಪಿಸಿದಾಗ ಎಲ್ಲ ಗೊಲ್ಲ ಬಾಲಕರು ಕೂಡ ಆ ಯಜ್ಞವನ್ನ ಮಾಡುತ್ತಿದ್ದಂತಹ ಯಜ್ಞಶಾಲೆಗೆ ಬರ್ತಾರೆ. ಅಲ್ಲಿ ಭಗವಂತನ ಆಜ್ಞೆಯಂತೆ ಅನ್ನವನ್ನ ಯಾಚಿಸ್ತಾರೆ. ಅವರೆಲ್ಲರೂ ಕೂಡ ಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ತಾರೆ, ಕೈ ಜೋಡಿಸಿಕೊಂಡು ಅವರು ಕೇಳ್ತಾರೆ. ನೋಡಿ ಹೆಂಗೆ ಕೇಳ್ತಾರೆ ಅಂದ್ರೆ, ಹೇ ಭೂಮಿ ದೇವಾಹ ಶೃಣುತ ಕೃಷ್ಣಸ್ಯ ಆದೇಶಕಾರಿಣಃ ಪ್ರಾಪ್ತಾನ್ ಜಾನೀತ ಭದ್ರಂಬೋ ಗೋಪಾನ್ನೋ ರಾಮಚೋದಿತಾನ್. ಭೂಸುರೋತ್ತಮರೇ, ಭೂಲೋಕದೊಳಗಿರುವಂತಹ ದೇವತೆಗಳಿರ. ಅದಕ್ಕೆ ಹೇಳ್ತಾರೆ ಚಂಪೂ ರಾಮಾಯಣದಲ್ಲಿ, ಚಂಪೂರ್ ಭೋಜರಾಜನು ಮೊಟ್ಟ ಮೊದಲಿಗೆ ಮಂಗಳ ಶ್ಲೋಕವನ್ನ ಹೇಳ್ಬೇಕಾದ್ರೆ, ಉಚ್ಚೈರ್ ಗತಿರ್ ಜಗತಿ ಸಿದ್ಧ್ಯತಿ ಧರ್ಮತಶ್ಚೇತ್ ತಸ್ಯ ಪ್ರಮಾಚ ವಚನೈಹಿ ಕೃತಕೇತರೈಶ್ಚೇತ್. ಅಲ್ಲಿ ಹೇಳ್ಬೇಕಾದ್ರೆ, ಯಾವ ವೇದಗಳು ಜಗತ್ತನ್ನ, ವೇದಗಳೆಲ್ಲವೂ ಕೂಡ ಏನಾಯ್ತು, ಸಮಸ್ತ ಭಗವಂತನನ್ನ ತಿಳಿಸುವಂಥದ್ದು ಯಾವುದು? ವೇದಗಳು. ಆ ವೇದಗಳು ಎಲ್ಲಕ್ಕಿಂತಲೂ ದೊಡ್ಡದು ಅಂತ ನಾವು ಕೇಳಿದ್ದೇವೆ. ಆದರೆ ನಾವು ಭಗವಂತನಿಗೆ ನಮಸ್ಕಾರ ಮಾಡೋಣ ಅಂದ್ರೆ ಇಲ್ಲ, ಆ ಭಗವಂತನನ್ನ ತಿಳಿಸಿಕೊಡುವಂತಹ ವೇದಗಳಿಗೆ ನಮಸ್ಕಾರ ಮಾಡಬೇಕು. ವೇದಗಳಿಗೆ ನಮಸ್ಕಾರ ಮಾಡೋಣ ಅಂತ ಹೇಳಿದ್ರೆ ಆ ವೇದಗಳೆಲ್ಲವನ್ನೂ ಕೂಡ ಧಾರಣೆ ಮಾಡಿಕೊಂಡಿರೋದು ಭೂಸುರರು, ಬ್ರಾಹ್ಮಣರು. ಕ್ವಾನಂತರೇಣ ನಿಪತೆ ಕೊನು ಮತ್ ಪ್ರಣಾಮಃ ಅಂತ ಹೇಳಿದ್ದಾರೆ. ಅದಕ್ಕೆ ಹೇಳಬೇಕಾದ್ರೆ, ನಾವು ಒಳ್ಳೆ ಅಧ್ಯಯನ ಮಾಡಿದಂತಹ, ನಿಷ್ಕಪಟಿಯಾದಂತಹ, ನಿರ್ಲೋಭಿಯಾದಂತಹ ಒಬ್ಬ ದ್ವಿಜನು ಇದ್ದಾನೆ ಅಂದ್ರೆ ಅವನು ನಿಜವಾಗಲೂ ಕೂಡ ದೇವತೆಗೆ ಸಮನು ಅನ್ನೋದು ನಿಸ್ಸಂಶಯ. ಅವನಲ್ಲಿ 2 ಗುಣ ಇರಬೇಕು. ಒಂದು, ಅಧ್ಯಯನವನ್ನ ಚೆನ್ನಾಗಿ ಮಾಡಿರಬೇಕು, ನಿರ್ಲೋಭಿಯಾಗಿರಬೇಕು, ಎಲ್ಲದನ್ನೂ ಕೂಡ ಬೇಕು ಅನ್ನುವ ಒಂದು ಹಂಬಲಿಕೆಯಿಂದ, ಅದೇ ರೀತಿಯಾಗಿ ನಿರಹಂಕಾರಿಯಾಗಿರ್ಬೇಕು. ನಾನು ಕಲ್ತು ಬಿಟ್ಟಿದ್ದೇನೆ ಅನ್ನೋದೇ ಅಹಂಕಾರ ಅಲ್ಲ. ನಮಗೆಲ್ಲ ಏನಾಗ್ಬಿಡುತ್ತೆ ಅಂದ್ರೆ, ಯಾವ ಒಂದು ವಿದ್ಯೆ ನಮಗೆ ಅಹಂಕಾರವನ್ನ ಬಿಡಿಸುವುದಕ್ಕೆ ಬರುತ್ತದೆಯೋ, ಯಾವ ವಿದ್ಯೆಯನ್ನು ಕಲ್ತೀವಿ ನಾವು, ಒಂದು ಭಾಗವತವನ್ನು ಹೇಳೋದು, ಒಂದು ವೇದಾಂತವನ್ನು ಹೇಳೋದು, ಇನ್ನೊಂದು ಹೇಳೋದು, ಮತ್ತೊಂದು ಹೇಳೋದು, ಇದೆಲ್ಲ ಏನಾಗುತ್ತೆ ಅಂದ್ರೆ
ನಮ್ಮ ಹೃದಯದಲ್ಲಿರುವಂತಹ ಒಂದು ಅಹಂಕಾರವನ್ನ ತೆಗಿಯಕ್ಕೆ ನಾವು ಇದನ್ನ ಕಲಿಬೇಕು. ನಮಗೆ ಎಷ್ಟು ದೊಡ್ಡ ಭ್ರಾಂತಿ ಶುರುವಾಗ್ಬಿಡುತ್ತೆ ಅಂದ್ರೆ ಇದನ್ನು ಓದಿದೀನಿ ಅನ್ನೋದೇ ಅಹಂಕಾರ ಶುರುವಾಗ್ಬಿಡುತ್ತೆ. ನಾ ಇದನ್ನ ಕಲ್ತಿದ್ದೀನಿ ಅನ್ನೋದೇ ಅಹಂಕಾರ ಶುರುವಾಗ್ಬಿಡುತ್ತೆ. ಆದ್ರಿಂದ ನೋಡಿ, ಭೂಮಿ ದೇವಾಹ ಶೃಣುತ. ಯಾಕೆಂದ್ರೆ ಭೂಲೋಕದಲ್ಲಿ ಓಡಾಡುತ್ತಿರುವಂತಹ ದೇವತೆಗಳು ಅಂದ್ರೆ ಅರ್ಥ ಏನು ಅಂದ್ರೆ ಆ ಭಗವಂತನನ್ನ ತಿಳಿದುಕೊಳ್ಳುವುದಕ್ಕೆ ಇರುವ ಏಕಮಾತ್ರ ಮಾರ್ಗವಿರುವ ಆ ಉಪನಿಷತ್ತನ್ನ ಧಾರಣೆ ಮಾಡಿಕೊಂಡಿರುವವರ ಅಂತ ಅರ್ಥ. ಉಪನಿಷತ್ತನ್ನ ನೀವು ಧಾರಣೆ ಮಾಡಿದ್ದೀರಾ ಅಂತ ಅರ್ಥ. ನಾವೆಲ್ಲರೂ ಕೂಡ ಆ ಭಗವಂತನ ಮತ್ತು ಭಗವಂತನಾದ ಕೃಷ್ಣ ಮತ್ತು ಬಲರಾಮರ ಅಪ್ಪಣೆಯಂತೆ ನಾವು ಇಲ್ಲಿಗೆ ಬಂದಿದ್ದೇವಪ್ಪ, ನೀವು ನಮ್ಮ ಮಾತನ್ನ ಕೇಳಿರಿ. ಏನು ಅಂದ್ರೆ ಗಾಷ್ಟಾರಯಂತಾವ ವಿದೂರವೋದನಂ ರಾಮಾಚ್ಯುತೌ ವೋ ಲಶತೋ ಬುಭುಕ್ಷಿತೌ ತಯೋರ್ದ್ವಿಜಾಹ ಓದನ ಮರ್ಥಿನೋರ್ಯದಿ ಶ್ರದ್ಧಾಚವೋ ಯಚ್ಛತ ಧರ್ಮ ವಿತ್ತಮಾಹ. ಆ ಭಗವಾನ್ ಕೃಷ್ಣ ಬಲರಾಮರಿಬ್ಬರು ಕೂಡ ಹಸುಗಳನ್ನು ಮೇಯಿಸ್ತಾ ಮೇಯಿಸ್ತಾ ಇಲ್ಲಿಂದ ಸ್ವಲ್ಪ ದೂರಕ್ಕೆ ಅವರು ಬಂದಿದ್ದಾರೆ. ಅಷ್ಟೇ ಅಲ್ಲ, ಎಂಥದ್ದು ಅಂದ್ರೆ ಅವರಿಗೆ ಬಹಳ ಹಸಿವಾಗ್ತಾ ಇದೆ. ಅವರಿಗೇನಾಗ್ತಿದೆ? ಬಹಳಷ್ಟು ಹಸಿವು ಆಗ್ತಾ ಇದೆ. ಆದ್ದರಿಂದ ನೀವು ಅವರಿಗೆ ಏನ್ ಮಾಡಬೇಕು ಅಂದ್ರೆ ಧರ್ಮವನ್ನ ಚೆನ್ನಾಗಿ ತಿಳಿದಂಥವರು, ಯಜ್ಞ ಯಾಗಾದಿಗಳನ್ನ ಮಾಡ್ತಾ ಇರುವಂಥವ್ರು. ಆದ್ರಿಂದ ನಾನು ನಿಮಗೆ ಏನ್ ಹೇಳ್ತೇನೆ ಅಂದ್ರೆ, ಏನನ್ನ ನಿಮಗೆ ತಿಳಿಸ್ತೇನೆ ಅಂದ್ರೆ ಆ ಹಸಿವನ್ನ ಇಂಗಿಸೋದು ಕೂಡ ಒಂದು ಧರ್ಮಪ್ಪ. ಆದ್ರಿಂದ ಧರ್ಮಯುಕ್ತವಾಗಿ ಒಂದಷ್ಟು ಅನ್ನವನ್ನ ನೀವು ದಾನ ಮಾಡಿ ಅಂತ ಕೇಳ್ತಾರೆ. ದೀಕ್ಷಾಯಾಹ ಪಶು ಸಂಸ್ಥಾಯಾಹ ಸೌತ್ರಾಮಣ್ಯಶ್ಚ ಸತ್ತಮಾಹ ಅನ್ಯತ್ರ ದೀಕ್ಷಿತಸ್ಯಾಪಿ ನಾನ್ನಮಶ್ನನ್ಹಿ ದುಷ್ಯತಿ. ಮತ್ತಿನ್ನೇನು ನೋಡಪ್ಪ, ಈ ಒಂದು ಯಾವುದೇ ಒಂದು ಯಜ್ಞ ಯಾಗಾದಿಗಳಲ್ಲಿ ಅನ್ನವನ್ನ ದಾನ ಮಾಡೋದು ಅನ್ನೋದು ಬಹಳ ವಿಶೇಷವಾಗಿರೋದು. ನಾವಾಗಿ ಬಂದು ಕೇಳ್ತಾ ಇದ್ದೇವೆ, ನಮಗೆ ಅನ್ನವನ್ನ ಕೊಡಿ ಅಂತ, ನೀವು ಕೇಳಿ ಅಂತ ಹೇಳಿದಾಗ ಇತಿತೇ ಭಗವದ್ವಾಜ್ಞಾಂ ಶೃಣ್ವಂತೋಪಿ ನ ಶುಶ್ರುವು ಕ್ಷುದ್ರಾಶಾ ಭೂರಿ ಕರ್ಮಾಣಃ ಬಾಲಿಶಾಹ ವೃದ್ಧಮಾನಿನಃ. ನೋಡಿ, ಹೀಗೆ ಬಂದು ಮನೆ ಬಾಗಿಲಿಗೆ ಬಂದು ಅನ್ನವನ್ನ ಕೊಡಿ, ಭಗವಂತನು ಕೇಳ್ತಾ ಇದ್ದಾನೆ ಅಂತ ಕೇಳಿದ್ರು ಕೂಡ ಅವ್ರು ಯಾರೂ ಕೂಡ ಇವರ ಮಾತನ್ನ ಕಿವಿಗೆ ಹಾಕೊಳ್ಳಿಲ್ವ. ಅವ್ರು ಯಾರೂ ಕೂಡ ಅವರು ಇದನ್ನ ಕಿವಿಗೆ ಹಾಕೊಳ್ಳಿಲ್ವಂತೆ, ಮತ್ತು ಆ ಕೃಷ್ಣನ ಮಾತಿನ ಮೇಲೆ ಗಮನವನ್ನೂ ಕೊಡ್ಲಿಲ್ವಂತೆ. ಅವ್ರು ಏನ್ ಮಾಡ್ತಿದ್ರು ಗೊತ್ತಾ? ದೊಡ್ಡದಾದಂತಹ ಸ್ವರ್ಗ ಸುಖವನ್ನ ನಾನು ಪಡೆಯಬೇಕು ಎಂಬ ಉದ್ದೇಶದಿಂದಲೇ ಆ ಯಜ್ಞವನ್ನ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಿದ್ದಾರೆ? ಸ್ವರ್ಗ ಸುಖವನ್ನ ನಾನು ಪಡೆಯಬೇಕು ಎಂಬ ಉದ್ದೇಶದಿಂದ ಅವರು ಆ ಯಜ್ಞವನ್ನ ಮಾಡ್ತಾ ಇದ್ದಾರಪ್ಪ. ಮತ್ತಿನ್ನೇನು, ಅವರು ಕರ್ಮದ ದೃಷ್ಟಿಯಿಂದ ಪಂಡಿತರಾಗಿದ್ದರೆ ಹೊರತು ಜ್ಞಾನದ ದೃಷ್ಟಿಯಿಂದ, ಭಕ್ತಿಯ ದೃಷ್ಟಿಯಿಂದ ಬಾಲಿಶಾಹ ವೃದ್ಧ ಮಾನಿನಃ, ಇನ್ನು ಚಿಕ್ಕ ಹುಡುಗರೇ ಆಗಿದ್ರಂತವ್ರು. ತಮಗೆ ಎಲ್ಲಾ ಗೊತ್ತು ಅನ್ನುವ ಭಾವ ಇತ್ತೇ ಹೊರತು ಅವ್ರಿಗೇನು ಗೊತ್ತಿಲ್ಲ ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ. ನಾವು ಯಾವಾಗ ಕಲ್ತ್ಕೊಳ್ಳಕ್ಕೆ ಅಧಿಕಾರಿಗಳಾಗ್ತೀವಿ ಗೊತ್ತಾ? ಮೊಟ್ಟ ಮೊದಲಿಗೆ ನಮಗೆ ಗೊತ್ತಿಲ್ಲ ಅನ್ನೋದು ಬರಬೇಕು. ನನಗ್ ಗೊತ್ತಿಲ್ಲಪ್ಪ, ನನಗ್ ಬರೋದಿಲ್ಲ ಅಂತ ಹೇಳಿದ ತಕ್ಷಣವೇ ಜಗತ್ತು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಡುತ್ತೇನೋ ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ಗೊತ್ತು ಅಂತ ನಮ್ಮನ್ನು ನಾವು ಅಹಂಕಾರ ಮಾಡ್ಕೊಂಡ್ಬಿಡ್ತೀವಿ. ಮೊನ್ನೆ ಹೀಗೆ ಆಯ್ತು. ಒಂದು ದೊಡ್ಡ ನಮ್ಮ ಹೊಳೆನರಸೀಪುರದ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯದಲ್ಲಿ ಶಂಕರಾಚಾರ್ಯರ ಪ್ರತಿಷ್ಠಾಪನೆ ಆಯಿತು. ಪ್ರತಿಷ್ಠಾಪನೆ ಆದಾಗ ಅಲ್ಲಿ ಮತ್ತೂರಲ್ಲಿ ಒಬ್ಬರು ಅಗ್ನಿಹೋತ್ರಿಗಳಿದ್ದಾರೆ. ಅವರು ಪ್ರದೀಪ ಶರ್ಮಾ ಅಂತ ಒಳ್ಳೆಯ ಕರ್ಮನಿಷ್ಠರು, ವೇದಾಂತ ವಿದ್ಯೆಯನ್ನ ಚೆನ್ನಾಗಿ ತಿಳಿದುಕೊಂಡಿರುವಂಥವರು, ಹಾಗೂ ಧರ್ಮ ಮಾರ್ಗದಲ್ಲಿ ತುಂಬಾ ಶ್ರದ್ಧೆಯಿಂದ ನಡೀತಾ ಇರುವಂಥವ್ರು. ಆ ಶಂಕರಾಚಾರ್ಯರ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಅನೇಕ ಪ್ರತಿಷ್ಠಾ ಕಲಾಪಗಳು ಬರುತ್ತೆ. ಹೋಮಗಳು, ಕಲಾ ಹೋಮಗಳು, ಇನ್ನೊಂದು ಮತ್ತೊಂದು ಎಲ್ಲವೂ ಕೂಡ ಬರುತ್ತೆ.
ನೀನ್ ಕುತ್ಕೊಳ್ಳೋ ಆ ಒಂದು ಇದಕ್ಕೆ ಅಗ್ನಿಮುಖ ಮಾಡಿಕೊಂಡು ಹೋಮಕ್ಕೆ ಕುತ್ಕೊ ಅಂತ ಹೇಳಿದಾಗ ಕೈ ಮುಗಿದು ಅವನಿಗೆ ಹೇಳಿ, ನೋಡಪ್ಪ ನಮಗಿದೆಲ್ಲ ಗೊತ್ತಿಲ್ಲ, ಇದೆಲ್ಲ ಗೊತ್ತಿಲ್ಲ, ನೀನು ಪಕ್ಕದಲ್ಲಿ ಕುಳಿತುಕೊಂಡು ಮಾಡಿಸ್ತೀನಿ ಅಂದ್ರೆ ನಾನು ಕುತ್ಕೊಂಡು ಮಾಡ್ತೀನಿ. ಗೊತ್ತಿಲ್ಲ ಅನ್ನಕ್ಕೆ ಏನ್ ಬೇಕಾಗಿದೆ? ಈಗ ನಾನು ನಿಮ್ಮ ಎದುರಿಗೆ ಎಲ್ಲರ ಎದುರಿಗೂ ಒಪ್ಕೊಳ್ತಿದ್ದೀನಿ ನಂಗೆ ಇದು ಗೊತ್ತಿಲ್ಲ ಅಂತ. ನಿಮ್ಮ ಎದುರಿಗೆ ನಾನು ಸಣ್ಣವಾದ್ನೇನು? ಸಣ್ಣವಾದ್ನ? ಯಾಕಂದ್ರೆ ಒಬ್ಬರಿಗೆ ಒಂದು ವಿಚಾರವನ್ನ ಚೆನ್ನಾಗಿ ಅರ್ಥವರಾಗಿದ್ರೆ ಎಲ್ಲಾ ವಿಷಯವೂ ಎಲ್ಲರಿಗೂ ಗೊತ್ತಿರಬೇಕು ಅಂತಿಲ್ಲಪ್ಪ. ಏನ್ ಅರುಣ್, ನಿಮಗೆ ಗಾಡಿ ಮೆಕ್ಯಾನಿಕ್ ಕೆಲಸ ಬರುತ್ತೇನ್ರಿ? ಫ್ರಿಡ್ಜ್ ರಿಪೇರಿ ಮಾಡಕ್ ಬರುತ್ತೇನ್ರಿ? ಗೊತ್ತಿಲ್ಲ ಅಂದ್ರೆ ಏನರ್ಥ? ಅಂದ್ರೆ ಅಯ್ಯ ನಮ್ ಫೀಲ್ಡ್ ಅಲ್ಲಪ್ಪ ಅದು, ನಮಗದ ಅದ್ರ ಬಗ್ಗೆ ಗೊತ್ತಿಲ್ಲ ಹೇಳಕ್ ಏನ್ ಸಂಕೋಚ ಏನಕ್ಕೆ? ಒಂದು ಇದನ್ನ ಚೆನ್ನಾಗಿ ನಾವು ಜೀವನದಲ್ಲಿ ತಿಳ್ಕೋಬೇಕು, ಎಲ್ಲರೂ ಕೂಡ ತಿಳ್ಕೋಬೇಕು. ಏನು ಅಂದ್ರೆ ನಮಗದು ತಿಳಿದಿಲ್ಲ ಅಂದ್ರೆ ತಿಳಿದಿಲ್ಲ ಅಂತ ಬಾಯಿ ಬಿಟ್ಟು ಹೇಳ್ಬಿಡ್ಬೇಕು, ನಮಗದು ಗೊತ್ತಿಲ್ಲ. ತುಂಬಾ ಶ್ರದ್ಧೆಯಿಂದ ಮತ್ತೆ ಮಾಡಿಸ್ತಾ, ಪಕ್ಕದಲ್ಲೇ ಕುಳಿತುಕೊಂಡು ಎಲ್ಲವನ್ನೂ ಮಾಡಿಸ್ತಾ, ಕೊನೆ ತನಕನೂ ಅವನು ಯಾರಿಗೂ ಏನು ಕಂಠಪಾಠ ಇಲ್ಲ, ಅದು ಅವನು ಪುಸ್ತಕ ಇಟ್ಟುಕೊಂಡು ನೋಡ್ಕೊಂಡು ಹೇಳಿದ್ದಾಯ್ತು ಮಾಡಿದ್ದಾಯ್ತು, ತುಂಬಾ ಚೆನ್ನಾಗಿ ಆಯ್ತು ಕಾರ್ಯಕ್ರಮ. ಆದ್ರೆ ಓಹ್ ನಮಗೆ ಗೊತ್ತಿದೆ ಅಂತ ಬಿಟ್ಟಿದ್ರೆ ಮಾಡ್ಕೊ ಅಂತಿದ್ರು, ನಾವ್ ಏನ್ ಮಾಡ್ಬೇಕಿತ್ತಲ್ಲಿ? ಆದ್ರಿಂದ ಯಾವ ವಿಷಯವನ್ನಾಗಲಿ ಏನನ್ನಾದರೂ ಆಗಲಿ ಮೊಟ್ಟ ಮೊದಲಿಗೆ ನಮಗೆ ತಿಳಿದಿರುವ ವಿಷಯವನ್ನ ತಿಳಿದಿದೆ ಅಂತಲೂ ತಿಳಿಯದೇ ಇರುವ ವಿಷಯವನ್ನ ತಿಳಿದಿಲ್ಲ ಅಂತ ಹೇಳೋದಿಕ್ಕೆ ಸಂಕೋಚವನ್ನ ಪಡ್ಕೋಬೇಕಾಗಿಲ್ಲ ನಾವು. ಅರ್ಥ ಆಯ್ತಲ್ಲ? ನೋಡಿ, ಬಾಲಿಶಾಹ ವೃದ್ಧ ಮಾನಿನಃ, ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಇಲ್ಲಿ. ಬಾಲಿಶಾಹ ವೃದ್ಧ ಮಾನಿನಃ, ಅವರೆಲ್ಲರೂ ಕೂಡ ನಮಗೆಲ್ಲ ಗೊತ್ತಿದೆ ಅನ್ಕೊಂಡ್ಬಿಟ್ಟಿದ್ರು. ಕರ್ಮವನ್ನ ಏನಕ್ಕೆ ಮಾಡ್ತಾ ಇದ್ದಾರೆ ಅವರು? ಕರ್ಮವನ್ನ ಏನಕ್ಕೆ ಮಾಡ್ತಾ ಇದ್ದಾರೆ? ಭಗವಂತನಿಗೆ ಅರ್ಪಣೆ ಮಾಡ್ತಾರೆ. ಹೋಮ ಅಂದ್ರೆ ಏನು? ಯಜ್ಞೇಶ್ವರನ ಮೂಲಕ ಅವರು ಮಾಡಿದ ಭಗವಂತನನ್ನ ಆರಾಧನೆ ಮಾಡ್ತಾ ಇರುವುದು. ಅವ್ರು ಯಾವ ಒಬ್ಬ ಭಗವಂತನನ್ನ ಉದ್ದೇಶದಲ್ಲಿ ಇಟ್ಟುಕೊಂಡಿದ್ದಾರೋ ಆ ಭಗವಂತನನ್ನ ಯಜ್ಞೇಶ್ವರನ ಮೂಲಕ ಆರಾಧನೆ ಮಾಡ್ತಾರೆ. ಆ ಎಲ್ಲಾ ಭಗವಂತರಿಗೂ ದೇವತೆಗಳಿಗೂ ಕೂಡ ಸರ್ವೋತ್ತಮನಾದಂತಹ ದೇವತೆ ಬಂದು ನನಗೆ ಕೊಡಿ ಅಂತ ಎದುರಿಗೆ ಕೇಳ್ತಾ ಇದ್ರು ಕೂಡ ಅವರೆಲ್ಲ ಏನ್ ಮಾಡಿದ್ರು? ಇಲ್ಲ ಇಲ್ಲ ನಿನಗ್ ನಾನು ಕೊಡೋದಿಲ್ಲ, ನಾನು ಇಲ್ಲಿಗೆ ಕೊಡ್ತೇನೆ. ಈಗ ನಮ್ ಜಗತ್ ಹಾಗೆ ಆಗ್ತಿರೋದು. ತಂದೆ ತಾಯಿಯವರೆಲ್ಲರಿಗೂ ಕೂಡ ಅತ್ಯಂತ ನಿಕೃಷ್ಟ ಭಾವದಿಂದ ನೋಡ್ಬಿಡೋದು, ಎಲ್ಲರನ್ನು ವೃದ್ಧಾಶ್ರಮದಲ್ಲಿ ಇನ್ನೊಂದು ಕಡೆ ಮತ್ತೊಂದು ಕಡೆಗೆ ಸೇರಿಸೋದು, ಅವರೆಲ್ಲಾ ಇದನ್ನು ಕೂಡ ನಾವುಗಳು ನೋಡಿಬಿಡೋದು. ಅವ್ರಿಗೇನೋ ಮುಕ್ತರಾದ ತಕ್ಷಣ ಉಪನಿಷತ್ ಪಾರಾಯಣಕ್ಕೆ ಒಂದು 7-8 ಜನಕ್ಕೆ ಹೇಳಿ, ಇದಕ್ಕೆ ಶ್ರದ್ಧೆಯಿಂದ ಮಾಡಿಸುವಂತಹ ಪುರೋಹಿತರಿಗೆ ಹೇಳಿ, ಏನಕ್ಕೆ ಬೇಕು? ಅವರಿದ್ದಾಗ ಜೊತೆ ಕೂತು ಮಾತಾಡಿಸಿ ಮಟ್ಟಿ ಅವರಿಗೆ ಆಗು ಹೋಗುಗಳನ್ನ ತಿಳಿದುಕೊಂಡು, ಎಷ್ಟು ಜನನ್ನ ನಾನು ಬೆಂಗಳೂರು ನಗರದಲ್ಲಿ ನೋಡ್ತಿಲ್ಲ. ಈ ಏರಿಯಾದಲ್ಲಿ ಕಡಿಮೆ ಅನ್ಸುತ್ತೆ, ನೀವು ಜಯನಗರ ಏರಿಯಾದಲ್ಲಿ ಬನ್ನಿ, ಪ್ರತಿ ಒಂದು ದೊಡ್ಡ ದೊಡ್ಡ ಮನೆಗಳು ಖಾಲಿ, ಬರೀ ವೃದ್ಧರಾದ ಗಂಡ ಹೆಂಡತಿಯರಿಬ್ಬರಿದ್ದಾರೆ. ಎಲ್ಲಾ ಮಕ್ಕಳು, ಒಬ್ಬ ಕೆನಡಾ ಅಂತಾನೆ, ಇನ್ನೊಬ್ಬ ಆಸ್ಟ್ರೇಲಿಯಾ ಅಂತಾನೆ, ಇನ್ನೊಬ್ಬ ಅಮೆರಿಕಾ ಅಂತಾನೆ, ಇನ್ನೊಬ್ಬ ಜರ್ಮನಿ ಅಂತಾನೆ. ಒಂದು ಅನಾರೋಗ್ಯ, ಒಂದು ಬೆಂಕಿಪಟ್ಟಣ ಇತ್ಯಾದಿಗಳು ಬೇಕು ಅಂದ್ರೂ ಓಡಿ ಓಡಿ ಹೋಗ್ಬೇಕು ವಯಸ್ಸಾದ ಹಣ್ಣು ಮುದುಕ ಮುದುಕಿಯರು. ಏನಕ್ಕೆ? ನಾವು ವಿಚಾರ ಮಾಡ್ಬೇಕು. ಏನಕ್ಕೆ ನಾವು ಯಜ್ಞ ಏನಕ್ಕೆ ಮಾಡ್ತಾ ಇದ್ದೀವಿ? ಭಗವಂತನ ತೃಪ್ತಿಗೆ ಯಜ್ಞವನ್ನ ಮಾಡ್ತಾ ಇದ್ದೀವಿ. ಸಾಕ್ಷಾತ್ ಭಗವಂತ ಬಂದು ಕೇಳ್ತಾ ಇದ್ದಾನೆ, ಏನಂತ? ಕೊಡ್ರಪ್ಪ, ನಂಗೆ ಹೊಟ್ಟೆ ಹಸಿತಾ ಇದೆ ಅಂತ. ಆದ್ರೆ ಅವ್ರು ಹೇಳ್ತಾರೆ, ಇಲ್ಲ ಇಲ್ಲ ನಿನಗೆ ಕೊಡೋದಿಲ್ಲ, ನಾನು ಯಜ್ಞೇಶ್ವರನಿಗೆ ಕೊಡಕ್ಕೆ ಇಟ್ಕೊಂಡಿದ್ದೀನಿ ಅಂತ. ಅದಕ್ಕೆ ಭಾಗವತಕಾರರು ಏನ್ ಹೇಳಿದ್ರು? ಬಾಲಿಶಾಹ ವೃದ್ಧ ಮಾನಿನಃ ಅಂತ ಹೇಳಿದ್ರು. ಅವರಿಗೆ ವೃದ್ಧತ್ವ ಬಂದಿದೆ, ಬುದ್ಧಿಗೆ ವೃದ್ಧತ್ವ ಬಂದಿಲ್ಲ. ಅವರಿಗೆ ವಯಸ್ಸಾಗಿದೆ. ಎದಕ್ಕೆ ವಯಸ್ಸಾಗಿದೆ? ಶರೀರಕ್ಕೆ ವಯಸ್ಸಾಗಿದೆ. ಆದರೆ ಅವರಿಗೆ ಏನಾಗಿಲ್ಲ, ಆ ಒಂದು ಮೆಚುರಿಟಿ,
ಆ ಹೃದಯ ಇನ್ನು ವಯೋಧರ್ಮದಿಂದ ಕೂಡಿಲ್ಲ. ಆಗೇನಾಯ್ತು? ದೇಶ ಕಾಲ ಪೃಥಕ್ ದ್ರವ್ಯಂ ಮಂತ್ರ ತಂತ್ರಾರ್ತಿಜೋಗ್ನಯ ದೇವತಾ ಯಜಮಾನಾಶ್ಚ ಕೃತು ಧರ್ಮಶ್ಚ ಯನ್ಮಯ. ಅಲ್ಲಿ ಹೇಳ್ತಾರೆ ಎಂತದ್ದು ಅಂದ್ರೆ, ನೋಡಪ್ಪ ಪರೀಕ್ಷಿತನೇ, ದೇಶ ಕಾಲ ಅನೇಕ ರೀತಿಯಾದಂತಹ ಯಾಜ್ಞಿಕ ಸಾಮಗ್ರಿಗಳು, ಬೇರೆ ಬೇರೆ ಕರ್ಮಗಳಲ್ಲಿ ವಿಧಿಯುಕ್ತವಾದಂತಹ ಮಂತ್ರಗಳು, ಅನುಷ್ಠಾನದ ಪದ್ಧತಿ, ಋತ್ವಿಜರು, ಬ್ರಹ್ಮ ಮುಂತಾದಂತಹ ಅಲ್ಲಿ ಒಂದು ಯಜ್ಞದೊಳಗೆ 4 ಗಣಗಳಿರ್ತಾರೆ. ಮೊದಲನೇದು ಅಧ್ವರ್ಯು ಗಣ, ಎರಡನೆಯದು ಹೋತೃಗಣ, ಮೂರನೆಯದು ಉದ್ಗಾತೃಗಣ, ನಾಲ್ಕನೆಯದು ಬ್ರಹ್ಮಗಣ ಅಂತ. ನಾಲ್ಕನೆಯದು ಬ್ರಹ್ಮಗಣ ಅಂತ 4 ಗಣಗಳಿರ್ತಾರೆ. ಯಜ್ಞೇಶ್ವರನಿಗೆ ನೇರವಾಗಿ ಸಂಬಂಧಪಟ್ಟಂತಹ ಗಣವನ್ನ ಅಧ್ವರ್ಯು ಗಣ ಅಂತ ಹೇಳ್ತೇವೆ. ದೇವತೆಗಳನ್ನ ಆವಾಹನೆ ಮಾಡುವಂತಹ ಗಣವನ್ನ ಹೋತೃಗಣ ಅಂತ ಹೇಳ್ತೇವೆ. ಆವಾಹನೆ ಆದಂತಹ ದೇವತೆಗಳನ್ನ ಸ್ತುತಿಸುವಂತಹ ಗಣವನ್ನ ಉದ್ಗಾತೃಗಣ ಅಂತ ಹೇಳ್ತೇವೆ. ಅಧ್ವರ್ಯುಗಳು ಯಜುರ್ವೇದಿಗಳಾಗಿರ್ತಾರೆ, ಹೋತೃಗಳು ಋಗ್ವೇದಿಗಳಾಗಿರ್ತಾರೆ, ಉದ್ಗಾತೃಗಳು ಸಾಮವೇದಿಗಳಾಗಿರ್ತಾರೆ. ಬ್ರಹ್ಮಗಣ ಅಂದ್ರೇನು? ಇವರೆಲ್ಲರೂ ಕೂಡ ಅವರಿಗೆ ಕೊಟ್ಟಂತಹ ಅವರಿಗೆ ನಾವು ನಿಭಾಯಿಸಲು ಕೊಟ್ಟಂತಹ ಕರ್ತವ್ಯವನ್ನ ಸರಿಯಾಗಿ ಮಾಡ್ತಾ ಇದ್ದಾರಾ ಅಂತ ನೋಡ್ಕೊಳ್ಳೋದು ಬ್ರಹ್ಮಗಣದ ಕರ್ತವ್ಯ ಆಗಿರುತ್ತೆ. 16 ಜನರು ಬೇಕು ಒಂದು ಯಜ್ಞವನ್ನ ಮಾಡೋದಿಕ್ಕೆ. 16 ಜನರುಗಳ ಒಂದು ಆಶ್ರಯ ಬೇಕಾಗುತ್ತೆ ದೊಡ್ಡ ಯಜ್ಞ ಯಾಗಾದಿಗಳನ್ನ ಮಾಡೋದಿಕ್ಕೆ. ಒಂದೊಂದು ಗಣದಲ್ಲೂ 4 ಜನರು ಇದ್ದವರಾಗ್ತಾರೆ. ಎಲ್ಲರೂ ಅಗ್ನಿ ಆಗಬಹುದು, ದೇವತೆ ಆಗಬಹುದು. ಇವರೆಲ್ಲರಿಗೂ ಕೂಡ ಏಕಮಾತ್ರ ಆಧಾರ ಯಾವುದು? ಭಗವಂತನೇ ಆಗಿದ್ದಾನೆ. ಅಂತಹ ಭಗವಂತನು ಬಂದು ಕೇಳ್ತಾ ಇದ್ದಾನೆ ಕೊಡಿ ಅಂತ. ಅವರು ಕೊಡ್ಲಿಲ್ಲ. ತಂ ಬ್ರಹ್ಮ ಪರಮಂ ಸಾಕ್ಷಾತ್ ಭಗವಂತಮಧೋಕ್ಷಜಂ ಮನುಷ್ಯ ದೃಷ್ಟ್ಯಾ ದುಷ್ಪ್ರಜ್ಞಾ ಮರ್ತ್ಯಾತ್ಮಾನೋ ನಮೇನಿರೇ. ಆ ಭಗವಂತನು ಎಂಥವನು? ಇಂದ್ರಿಯಾತೀತನಾದಂತಹ ಪರಬ್ರಹ್ಮನಾದಂತಹವನು, ಸಾಕ್ಷಾತ್ತಾಗಿರುವಂತಹ ನಮ್ಮೆಲ್ಲರ ಅಂತರ್ಯಾಮಿ ಸ್ವರೂಪದವನು ಆಗಿದ್ದಾನೆ. ಆ ಕೃಷ್ಣನೇ ಬಂದು ಅನ್ನವನ್ನ ಬೇಡಿದರೂ ಕೂಡ ಅವರು ತಮ್ಮನ್ನ ತಾವು ದೊಡ್ಡ ನಿಷ್ಠರು, ಕರ್ಮನಿಷ್ಠರು, ದೇವತೆಗಳಿಗೆ ಇಟ್ಟಂತಹ ಈ ಒಂದು ಅನ್ನವನ್ನ ಹೆಂಗೆ ನಾವು ಈ ಗೊಲ್ಲರಿಗೆ, ದನಕಾಯೋರಿಗೆ ಕೊಡೋದು ಅಂತ ಅಂದುಕೊಂಡು ಆ ಭಗವಂತನನ್ನ ಒಬ್ಬ ಸಾಮಾನ್ಯ ಮನುಷ್ಯನಂತೆ ಕಂಡವರಾಗಿ ಅವರು ಸಮ್ಮಾನಿಸಲಿಲ್ಲ. ನೋಡಿ, ನಾವು ಕೃಷ್ಣನ ದೃಷ್ಟಿಯಿಂದ, ಭಕ್ತಿಯ ದೃಷ್ಟಿಯಿಂದ ಇವೆಲ್ಲವನ್ನು ಗಮನಿಸಿದ್ವಿ. ಆದರೆ ಕರ್ಮದ ದೃಷ್ಟಿಯಿಂದ ನಾವು ಇದನ್ನ ಗಮನಿಸೋಣ. ಯಜ್ಞ ದೀಕ್ಷಿತರು ಮಾಡಿದ್ದು ಸರಿ. ಯಾಕೆ? ನಾನು ಯಾವುದೋ ಒಬ್ಬನಿಗೆ ಅಂತ ಇಟ್ಟಿದ್ದನ್ನ ನಾನು ಯಾರೋ ಬಂದು ಕೇಳ್ತಾರೆ ಅಂದಾಗ ಹೆಂಗೆ ಕೊಡ್ಲಿ ಅಲ್ವಾ? ಕರ್ಮದ ದೃಷ್ಟಿಯಿಂದ ನೋಡೋಣ. ನಾವು ಒಂದು ಅಧ್ಯಾಯವನ್ನ, ಭಗವಂತನ ಈ ವಿಭಾಗವನ್ನ, ಓ ಕೃಷ್ಣನೇ ಬಂದು ಕೇಳಿದ್ರು ಕೊಡ್ಲಿಲ್ಲ, ನೀವೆಂತವ್ರು ಅಂತ ಬೈದ್ ಬಿಡ್ಬೋದು. ಆದ್ರೆ ಅವ್ರು ಮಾಡಿದ್ದು ಹೇಗೆ ತಪ್ಪಾಗುತ್ತೆ? ಅವರು ಮಾಡ್ತಾ ಇರುವಂತದ್ದು ಏನು? ದೊಡ್ಡ ಯಜ್ಞ. ಆ ಯಜ್ಞಕ್ಕೆ ಒಂದು ವಿಧಿವಿಧಾನಗಳಿರುತ್ತೆ. ಅಲ್ಲಿರುವಂತಹ ಹವಿಸ್ಸನ್ನ ಈ ದೇವತೆಗಳಿಗೆ ಕೊಡಬೇಕು ಅನ್ನೋದು ಇರುತ್ತೆ. ನೀವು ಆ ದೇವತೆಗಳಿಗೆ ಮಾಡಿದಂತ, ಯಾಕಂದ್ರೆ ಎಷ್ಟೋ ವರ್ಷಗಳಿಂದ ಆ ಯಜ್ಞವನ್ನ ಮಾಡಿಕೊಂಡು ಬಂದಿರ್ತಾರೆ, ಅವ್ರು ಎಷ್ಟೋ ದಿನಗಳಿಂದ ಮಾಡಿಕೊಂಡು ಬಂದಿರ್ತಾರೆ. ಇದರಿಂದ ಯಜ್ಞ ಹಾಳಾಗ್ಬಿಟ್ರೆ ಏನು ಮಾಡೋದು? ಕೃಷ್ಣನ ದೃಷ್ಟಿಯಿಂದ, ಭಕ್ತಿಯ ದೃಷ್ಟಿಯಿಂದ ಸರಿ, ಕರ್ಮದ ದೃಷ್ಟಿಯಿಂದ ವಿಚಾರ ಮಾಡಿದಾಗ ಇದೇನು ತಪ್ಪಾಗೋದಿಲ್ಲ. ನಾವು ಯಾವತ್ತೂ ಕೂಡ ಒಂದು ಕರ್ಮವನ್ನ 2 ದೃಷ್ಟಿಯಿಂದ ನೋಡಬೇಕು. ಅವನ ದೃಷ್ಟಿಯಿಂದ ಇದು ಸರಿಯಾ, ಇವನ ದೃಷ್ಟಿಯಿಂದ ಇದು ತಪ್ಪಾ, ಏನಕ್ಕೆ ತಪ್ಪು? ನೋಡಿ, ಆ ರೀತಿ ಆದಾಗ ಏನಾಯ್ತು ಅಂದ್ರೆ ತಕ್ಷಣ ನತೇ ಯದೋಮಿತಿ ಪ್ರೋಚುಹು ನನೇತಿ ಚ ಪರಂತಪಃ ಗೋಪಾ ನಿರಾಶಾಹ ಪ್ರತ್ಯೇತ್ಯಾದಥೋಚುಹು ಕೃಷ್ಣ ರಾಮಯೋಹೋ. ಯಾವಾಗ ಆ ಕೃಷ್ಣ ಪರಮಾತ್ಮನ ಹತ್ರ ಬಂದು ಆ ಎಲ್ಲ ಗೋಪಾಲಕರು ಕೂಡ ಹೇಳಿದ್ರು, ಅಪ್ಪ ನೀನು ಹೇಳಿದ್ದು ಸರಿ, ನಾ ಹೋಗಿ ಕೇಳಿದ್ವಿ, ಆದ್ರೆ ಅವ್ರು ಯಾರು ಕೂಡ ನಮಗೆ ಅದನ್ನ ಕೊಡ್ಲಿಲ್ಲ, ನಮಗವರು ಕೊಡ್ಲಿಲ್ಲ. ಆದ್ರಿಂದ ನೀನು ಏನು ಮಾಡು ಅಂದ್ರೆ, ಹೇಗಾದ್ರೂ
ಏನು ಮಾಡುವುದು ಮುಂದೆ ಅಂದಾಗ ಹೇಳ್ತಾರೆ, ತದುಪಾಕರ್ಣ್ಯ ಭಗವನ್ ಪ್ರಹಸ್ಯ ಜಗದೀಶ್ವರ ವ್ಯಾಜಹಾರ ಪುನರ್ಗೋಪಾನ್ ದರ್ಶಯನ್ ಲೌಕಿಕೀಂ ಗತಿಂ ಆಜ್ಞಾಪಯತ ಪತ್ನೀಭ್ಯಃ ಸಸಂಕರ್ಷಣಮಾಗತಂ ದಾಸ್ಯಂತಿ ಕಾಮಂ ಅನ್ನಂ ವಹ ಸ್ನಿಗ್ಧಾ ಮಯೂಷಿತಾ ಧಿಯಾ. ನೋಡಿ, ನತೇ ಯದೋಮಿತಿ ಪ್ರೋಚುಹು ನನೇತಿ ಚ ಪರಂತಪ. ಯಾವುದೇ ಒಂದು ಕೆಲಸವನ್ನ, ಇದು ದೊಡ್ಡ ಸುಭಾಷಿತ ವಾಕ್ಯ ಇದು. ಯಾವುದೋ ಒಂದು ಸಲ ನಾವು ಪ್ರಯತ್ನ ಪಟ್ಟಾಗ ಆ ಒಂದು ಕೆಲಸ ಆಗದೆ ಹೋದಾಗ ಆ ಕೆಲಸವನ್ನು ನಾವು ಅಲ್ಲೇ ಕೈ ಬಿಡಬಾರ್ದಂತೆ. ನಾವು ಮತ್ತೊಮ್ಮೆ ಪ್ರಯತ್ನ ಪಟ್ಟಾಗ ಆ ಕಾರ್ಯ ಸಿದ್ಧಿ ನಮಗೆ ಆಗುತ್ತಂತೆ. ಕೃಷ್ಣ ಗೋಪಾಲಕರಿಗೆ ಹೇಳ್ದ, ಏನಂತ ಹೇಳ್ದ? ನೀವು ಇಷ್ಟು ಬೇಗ ನಿರಾಶರಾಗ್ಬೇಡ್ರಪ್ಪ, ನೀವು ಇನ್ನೊಮ್ಮೆ ಪ್ರಯತ್ನವನ್ನ ಪಡಿ. ಮತ್ತೊಮ್ಮೆ ನೀವೇನ್ ಮಾಡಿ, ಪ್ರಯತ್ನವನ್ನ ಪಡುವವರಾಗಿ. ನೀವು ಯಾವ ರೀತಿ ಪ್ರಯತ್ನ ಪಡಿ ಅಂದ್ರೆ, ಈಗ ನಕ್ಬಿಟ್ಟಂತೆ ಭಗವಂತ, ಅಯ್ಯೋ ನಾನೇ ಹೋಗಿ ಕೇಳಿದ್ರು ಕೂಡ ಕೊಡ್ಲಿಲ್ವಲ್ಲ ಅಂತ ಅಂದುಕೊಂಡು ನಕ್ಬಿಟ್ನಂತೆ. ನಕ್ಕದಾಗ ತಕ್ಷಣ ಏನ್ ಮಾಡಿ, ನೀವು ಈಗಿಂದ ಹೀಗೆ ಹೋಗ್ಬಿಟ್ಟು ಯಾರಿಗೆ ಕೇಳಿ? ನೀವೆಲ್ಲ ಏನ್ ಮಾಡಿದ್ರಿ? ಯಜಮಾನರಿಗೆ ಕೇಳಿದ್ರಿ. ಈಗ ಹೋಗಿ ನೀವು ಯಜಮಾನತಿಯರಿಗೆ ಕೇಳ್ರಿ. ನೀವು ಯಾರಿಗೆ ಕೇಳ್ರಿ? ಯಜ್ಞ ಪತ್ನಿಯರಿಗೆ ನೀವು ಕೇಳುವವರಾಗಿ. ಏನಂತ ಹೇಳಿ ಅಂದ್ರೆ, ನಾವಿಬ್ಬರೂ ಕೂಡ, ರಾಮ ಮತ್ತು ಶ್ಯಾಮ ಇಬ್ಬರೂ ಕೂಡ ಇಲ್ಲೇ ಹತ್ತಿರದಲ್ಲಿ ಬಂದಿದ್ದಾರೆ, ಅವರಿಗೆ ಹಸಿವಾಗ್ತಾ ಇದೆ, ನೀವುಗಳು ಏನಾದ್ರು ತಿನ್ನಕ್ಕೆ ಕೊಡಬೇಕು ಅಂತ ಅಂದುಕೊಂಡು ನೀವು ಯಜ್ಞ ಪತ್ನಿಯರಿಗೆ ಕೇಳಿ ಅಂತ ಹೇಳಿದ ತಕ್ಷಣವೇ ಏನ್ ಮಾಡ್ತಾರೆ ಅಂದ್ರೆ, ಮತ್ತೆ ಆ ಎಲ್ಲಾ ಗೋಪಾಲಕರುಗಳು ಕೂಡ ಅಲ್ಲಿಗೆ ಹೊರಟಂಥವರಾಗ್ತಾರೆ. ಗತ್ವಾಥ ಪತ್ನಿಶಾಲಾಯಾಂ ದುಷ್ಟ್ವಾ ಆಸೀನಾಃ ಸ್ವಲಂಕೃತಾಃ ನತ್ವಾ ದೀರ್ಘೋಪಾಃ ಪ್ರಕಾಶಿತ ಇದಮುಬ್ರವನ್ ನಮೋ ವೋ ವಿಪ್ರಪತ್ನೀಭ್ಯೋ ನಿಬೋಧತ ವಚಾಂಸಿನಃ ಇತಃ ಅವಿದೂರೇ ಚರತಾ ಕೃಷ್ಣೇನ ಇಹ ಇಷಿತಾ ವಯಂ. ಅವರು ಕೃಷ್ಣನ ಅಪ್ಪಣೆ ಪಡೆದು ಎಲ್ಲ ಗೋಪಾಲಕರು ಕೂಡ ಪತ್ನಿ ಶಾಲೆಗೆ ಹೋಗ್ತಾರೆ. ನೋಡಿ, ಅಲ್ಲಿ ಯಜ್ಞದೊಳಗೆ ಒಂದು ಪತ್ನಿ ಶಾಲೆ ಅಂತ ಒಂದಿರುತ್ತೆ. ಅಲ್ಲೇ ಆ ಯಜಮಾನತಿ ಇರಬೇಕು. ಯಜಮಾನತಿ ಅಲ್ಲಿಯೇ ಇರುವಂಥವರು ಆಗಬೇಕು. ಆದ್ರಿಂದ ಏನಾಯ್ತ, ಆ ಪತ್ನಿ ಶಾಲೆಗೆ ಹೋದಂಥವರು ಆಗಿ ಅವರೆಲ್ಲರೂ ಕೂಡ ಏನು ಮಾಡ್ತಾರೆ ಅಂದ್ರೆ, ಆ ಯಜಮಾನತಿಯರಿಗೆ ಅವರೆಲ್ಲರೂ ಕೂಡ ಸರ್ವಾಲಂಕಾರಗಳಿಂದ ಭೂಷಿತೆಯರಾಗಿ ಕೂತಿರ್ತಾರಂತೆ. ಆ ದ್ವಿಜ ಪತ್ನಿಯರಿಗೆ ನಮಸ್ಕಾರವನ್ನು ಮಾಡ್ತಾರೆ. ಅತ್ಯಂತ ವಿನೀತರಾಗಿ ಹೇಳ್ತಾರೆ, ಏನು ಅಂದ್ರೆ, ನಿಮ್ಮೆಲ್ಲರಿಗೂ ನಾವು ನಮಸ್ಕಾರ ಮಾಡ್ತಾ ಇದ್ದೀವಿ, ನಮ್ಮ ಮಾತನ್ನ ಒಂದು ನಿಮಿಷ ನೀವು ಆಲಿಸಬೇಕು. ಏನು ಅಂತ ಅಂದ್ರೆ, ಭಗವಂತನಾದಂತಹ ಶ್ರೀಕೃಷ್ಣ ಪರಮಾತ್ಮನು ಇಲ್ಲಿಂದ ಸ್ವಲ್ಪ ದೂರದಲ್ಲಿಯೇ ಬಂದಿದ್ದಾನೆ. ಅವನು ನಿಮ್ಮನ್ನ ಕಳಿಸಿದಾನೆ ಅಂತ ಹೇಳ್ತಾರೆ. ಏನಕ್ಕೆ? ಗಾಶ್ಚಾರಯನ್ಸ ಗೋಪಾಲೈಹಿ ಸರಾಮೋ ದೂರಮಾಗತಃ ಬುಭುಕ್ಷಿತಸ್ಯ ತಸ್ಯಾನ್ನಂ ಸಾನುಗಸ್ಯ ಪ್ರದೀಯತಾಂ. ನೋಡಿ, ಅವನು ಹಸುವನ್ನ ಹೊಡ್ಕೊಂಡು ಬಂದು ಬಹಳ ಏನಾಗ್ಬಿಟ್ಟಿದೆ, ಆಯಾಸ ಮತ್ತು ಹಸಿವು ಎರಡೂ ಆಗಿದೆ. ಆಯಾಸ ಮತ್ತು ಹಸಿವು ಆಗಿದೆ. ಆದ್ದರಿಂದ ದಯಮಾಡಿ ನೀವು ಏನು ಮಾಡಿ ಅಂದ್ರೆ, ನೀವು ಅವನಿಗೊಂದು ಸ್ವಲ್ಪ ಭೋಜನವನ್ನ ನೀಡಿ, ಆಹಾರವನ್ನ ನೀಡಿ ಅಂತ ಯಜ್ಞ ಪತ್ನಿಯರಿಗೆ ಕೇಳಿಕೊಂಡಾಗ ತಕ್ಷಣ ಏನಾಯ್ತು? ಶುತ್ವಾ ಅಚ್ಯುತಮುಪಾಯಾತಂ ನಿತ್ಯಂ ತದ್ದರ್ಶನೋತ್ಸುಕಾಃ ತತ್ಕಥಾ ಕ್ಷಿಪ್ತ ಮನಸಃ ಬಭೂವುಹು ಜಾತ ಸಂಭ್ರಮಾಃ. ನೋಡಿ, ಆ ಕೃಷ್ಣನ ಕಥೆಯನ್ನ ಪ್ರತಿನಿತ್ಯವೂ ಕೂಡ ಅವರು ಕೇಳಿ ಬೆಳೀತಾ ಇದ್ರಂತೆ. ಕೃಷ್ಣ ಹುಟ್ಟಿದಾಗಿಂದಲೂ ಕೂಡ ನಿತ್ಯವೂ ಕೂಡ ಯಜ್ಞ ಪತ್ನಿಯರ ಕೆಲಸ ಏನಪ್ಪಾ ಅಂದ್ರೆ, ಅಲ್ಲಿರುವಂತಹ ಗೋಕುಲದ ಸುತ್ತಮುತ್ತ ಇದ್ದಂತಹವರೆಲ್ಲರ ಒಂದು ಕೆಲಸ ಏನಾಗಿತ್ತಪ್ಪ ಅಂದ್ರೆ, ಇವತ್ತು ಕೃಷ್ಣ ಏನ್ ಮಾಡ್ದ ಇದನ್ನೇ ಕೇಳೋದಾಗಿತ್ತಂತವ್ರು. ಇದನ್ನೇ ಅವರು ಕೇಳುವುದಂಥದ್ದು ಆಗಿತ್ತಂತೆ. ಹೀಗಿದ್ದಾಗ ಏನಾಯ್ತು ಅಂದ್ರೆ, ಆ ರೀತಿಯಾಗಿ ಕೇಳಿಸಿಕೊಂಡಂಥದ್ದು ಆದಾಗ ಯಾವಾಗ ಅವ್ರ ಹೃದಯದಲ್ಲಿ ಕೃಷ್ಣನನ್ನ ನೋಡ್ಲೇಬೇಕು, ಮಾಡ್ಲೇಬೇಕು, ಆ ಕೃಷ್ಣ ಹೇಗಿದಾನೋ ಏನೋ ಅನ್ನುವಂತಹ ಒಂದು ದೊಡ್ಡ ಕಲ್ಪನೆಯನ್ನ ಆ ಯಜ್ಞ ಪತ್ನಿಯರು ಇಟ್ಟುಕೊಂಡಿದ್ರಂತೆ. ಯಾವಾಗ ಸಾಕ್ಷಾತ್ ಕೃಷ್ಣನು
ನಮ್ಮ ಹತ್ತಿರವೇ ಬಂದಿದ್ದಾನೆ ಅಂತ ಗೊತ್ತಾಯ್ತೋ ಆಗ ತಕ್ಷಣಕ್ಕೆ ಅವರ ಹೃದಯ ಪರಮಾತ್ಮನಾದಂತಹ ಕೃಷ್ಣನಲ್ಲಿಯೇ ನೆಟ್ಟಿ ಹೋಯ್ತಂತೆ. ನೆಟ್ಟಿ ಹೋದ ತಕ್ಷಣವೇ ಆ ಕೃಷ್ಣನ ದರ್ಶನ ಮಾಡಬೇಕು ಅಂತ ಅಂದುಕೊಂಡು ಅವರೆಲ್ಲರೂ ಬಹಳ ಸಂಭ್ರಮವನ್ನ ಪಟ್ರಂತೆ. ಆ ಕೃಷ್ಣನ ದರ್ಶನ ಇವತ್ತಾಗುತ್ತೆ ಅಂತ ಸಂಭ್ರಮ ಪಟ್ಟು ಏನ್ ಮಾಡ್ಬಿಟ್ರು ಅಂದ್ರೆ, ಚತುರ್ವಿಧಂ ಬಹುಗುಣಂ ಅನ್ನಮಾದಾಯ ಭಾಜನೈಹಿ ಅಭಿಸಸ್ರುಹೋ ಪ್ರಿಯಂ ಸರ್ವಾಹ ಸಮುದ್ರಮಿವ ನಿಮ್ನಗಾಹ ನಿಷಿದ್ಯಮಾನಾಹ ಪತಿಭಿಃ ಭ್ರಾತೃಭಿಃ ಬಂಧುಭಿಃ ಸುತೈಃ ಭಗವತ್ಯುತ್ತಮ ಶ್ಲೋಕೆ ದೀರ್ಘಶ್ರುತ ಧೃತಾಶಯಾ. ಎಷ್ಟು ಚೆನ್ನಾಗಿದೆ ನೋಡಿ. ಚತುರ್ವಿಧಂ ಬಹುಗುಣಂ ಅನ್ನಮಾದಾಯ ಭಾಜನೈಹಿ. ಚತುರ್ವಿಧಂ ಅನ್ನದೊಳಗೆ 4 ರೀತಿಯಾದ ಅನ್ನಗಳಿದೆ. ಭಕ್ಷ್ಯ, ಭೋಜ್ಯ, ಚೋಹ್ಯ, ಲೇಹ್ಯ ಅನ್ನುವಂಥದ್ದು ಆ 4 ವಿಧವಾದಂತಹ ಅನ್ನಗಳು. ಭಕ್ಷ್ಯ, ಭಕ್ಷ್ಯ ಅಂದ್ರೇನು? ಎಣ್ಣೆಯಲ್ಲಿ ಕರೆದಿರುವಂತಹ ಪದಾರ್ಥಗಳೆಲ್ಲವೂ ಕೂಡ ಭಕ್ಷ್ಯ. ಭೋಜ್ಯ ಅಂದ್ರೆ ನಾವು ಅನ್ನ ಇತ್ಯಾದಿಗಳೆಲ್ಲವೂ ಕೂಡ ಭೋಜ್ಯ, ಭೋಜ್ಯ. ಅದೇ ರೀತಿಯಾಗಿ ನಾವು ಈ ತರಕಾರಿ, ಪಲ್ಯ ಇತ್ಯಾದಿಗಳೆಲ್ಲವೂ ಕೂಡ ಇದೆಯಲ್ಲ, ಅವೆಲ್ಲವೂ ಕೂಡ ಚೋಷ್ಯ. ನೆಕ್ಕುತ್ತೀವಲ್ಲ ಉಪ್ಪಿನಕಾಯಿ ಇತ್ಯಾದಿಗಳೆಲ್ಲವೂ ಕೂಡ ಲೇಹ್ಯ. ಒಟ್ಟು 4 ವಿಧವಾದಂತಹ ಅನ್ನದ ಪ್ರಕಾರಗಳು. ಇವೇ 4 ವಿಧ. ನೀವು ಎಲ್ಲಿಂದ ಯಾವ ರೀತಿ ತಗೊಳ್ರಿ, ಈ 4 ವಿಧದಲ್ಲಿ ಒಂದಾಗಿರುತ್ತದೆ. ಇಲ್ಲ ನೆಕ್ಕೋದಾಗಿರುತ್ತೆ, ಇಲ್ಲ ತರಕಾರಿಯ ಆ ಥರದ್ದಾಗಿರುತ್ತೆ, ಇಲ್ಲ ಕರ್ದದ್ದಾಗಿರುತ್ತೆ, ಇಲ್ಲ ಬೇಯಿಸಿದ್ದಾಗಿರುತ್ತೆ. ಬೇರೆ ಪದಾರ್ಥ ಇಲ್ವೇ ಇಲ್ಲ. ಇವು 4ರಲ್ಲೇ ಒಂದಾಗಿರ್ಬೇಕು. ಆ ನಂತರ ಏನಾಗುತ್ತೆ ಅಂದ್ರೆ, ಅವ್ರು ಏನ್ ಮಾಡ್ತಾರೆ, ದೊಡ್ಡ ದೊಡ್ಡ ಪಾತ್ರೆಗಳಿಗೆ ರುಚಿಕರವಾದಂತಹ ಯಜ್ಞಕ್ಕೆ ಮಾಡಿದಂತಹ ಭಕ್ಷ್ಯ ಭೋಜ್ಯಗಳನ್ನ, ಲೇಹ್ಯ ಚೋಷ್ಯಗಳೆಲ್ಲವನ್ನೂ ಕೂಡ ಬಡಿಸಿಕೊಂಡು ಅವರು ಆ ಕೃಷ್ಣನಿದ್ದ ಕಡೆಗೆ ಎಲ್ಲ ಯಜ್ಞ ಪತ್ನಿಯರು ಹೊರಟು ಬಿಟ್ರಂತೆ. ಅವರನ್ನ ಅಣ್ಣ ತಮ್ಮಂದಿರು, ಗಂಡ ಮಕ್ಕಳು ಎಲ್ಲರೂ ಕೂಡ ತಡಿತಾ ಇದ್ದಾರಂತೆ. ಆ ರೀತಿಯಾಗಿ ತಡಿತಾ ಇದ್ರು ಕೂಡ ಅವರು ಹೋಗ್ತಾ ಇದ್ದಾರಂತೆ. ಹೇಗೆ ಹೋಗ್ತಾ ಇದ್ದಾರೆ ಅಂದ್ರೆ, ಅದಕ್ಕೊಂದು ಉಪಮಾನವನ್ನ ಭಾಗವತಕಾರರು ಕೊಡ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಹೇಗೆ ನದಿಗಳು ಸಮುದ್ರವನ್ನ ಹುಡುಕಿಕೊಂಡು ಸಮುದ್ರಕ್ಕೆ ನಾನು ಹೋಗಿ ಸೇರಬೇಕು ಎಂಬ ಉದ್ದೇಶದಿಂದ ಜೋರಾಗಿ ಹರಿದುಕೊಂಡು ಹೋಗುತ್ತವೆಯೋ, ಹಾಗೆ ಈ ಎಲ್ಲ ಯಜ್ಞ ಪತ್ನಿಯರು ಕೂಡ ಕೃಷ್ಣನಿದ್ದ ಕಡೆಗೆ ಹೊರಡೋದಿಕ್ಕೆ ಆರಂಭವನ್ನ ಮಾಡಿದ್ರಂತೆ. ಆಗ ಏನಾಯ್ತು ಅಂದ್ರೆ, ಅವರು ನಿತ್ಯವೂ ಕೂಡ ಏನು ಯಮುನಾ ಉಪಮನೆ ಅಶೋಕ ನವಪಲ್ಲವ ಮಂಡಿತೆ ವಿಚರಂತ ವೃತಂಗೋಪೈಹಿ ಸಾಗ್ರಜಂ ದದೃಶು ಸ್ತ್ರೀಯ. ನೋಡಿ, ಯಮುನಾ ನದಿಯ ತೀರದಲ್ಲಿ ಆ ಒಂದು ದೊಡ್ಡ ಚಿಗುರಾಗಿರುವಂತಹ ಮರದ ಕೆಳಗಡೆಗೆ ಗೋಪಾಲಕರಿಂದ ಸುತ್ತುವರೆದಂತಹ ಅಣ್ಣನಿಂದ ಬಲರಾಮನಿಂದ ಜೊತೆಗೆ ಇರುವಂತಹ ಆ ಮನಮೋಹಕನಾದಂತಹ ಕೃಷ್ಣನನ್ನ ಎಲ್ಲಾ ಯಜ್ಞ ದೀಕ್ಷಿತರ ಪತ್ನಿಯರು ಕೂಡ ನೋಡಿದ್ರಂತೆ. ನೋಡಿದ ಮೇಲೆ ಹೆಂಗಿದ್ದ ಕೃಷ್ಣ ಪರಮಾತ್ಮ ಅಂದ್ರೆ ಹೇಳ್ತಾರೆ, ಶ್ಯಾಮಂ ಹಿರಣ್ಯ ಪರಿಧಿ ಮನಮಾಲ್ಯ ಬರ್ಹ ಧಾತು ಪ್ರವಾಲ ನಟವೇಶ ಮನುವ್ರತಾಂಸೆ ವಿನ್ಯಸ್ತ ಹಸ್ತಮಿತರೇಣ ಧನಾನಮಬ್ಜಂ ಕರ್ಣೋತ್ಪಲಾಲಕ ಕಪೋಲ ಮುಖಾಬ್ಜಹಾಸಂ. ಏನು, ಅವನು ಬಣ್ಣ ಶ್ಯಾಮಲ ಬಣ್ಣ. ಕೃಷ್ಣ ಪರಮಾತ್ಮನದು ಬೆಳ್ಳಗಿರ್ಲಿಲ್ಲ. ಕೃಷ್ಣ ಪರಮಾತ್ಮ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿಯೇ ಕಪ್ಪನ್ನ ಸುಂದರತೆಗೆ ಪ್ರತೀಕ ಅಂತ ಇಟ್ಕೊಂಡಿರೋರು ನಾವು, ಬಿಳಿಯನ್ನಲ್ಲ. ದ್ರೌಪದಿ ಕಪ್ಪೆ ಇದ್ದಂಥದ್ದು, ಕೃಷ್ಣ ಪರಮಾತ್ಮ ಕಪ್ಪೆ ಇದ್ದಂಥದ್ದು. ರಾಮಚಂದ್ರನು ನೀಲಿ ಮಿಶ್ರಿತ ಕಪ್ಪು. ರಾಮಚಂದ್ರನ ಮೈಬಣ್ಣ ಎಂಥದ್ದು? ಘನಶ್ಯಾಮ. ಅವನು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿಯೇ ಎಲ್ಲಾ ದೇವಾನು ದೇವತೆಗಳನ್ನ ಯಾರನ್ನೇ ನಾವು ನೋಡಿದ್ರು ಕೂಡ, ಕೃಷ್ಣಾದಿಯಾಗಿ ನೋಡಿದ್ರು ಕೂಡ ಮೈಬಣ್ಣ ಎಲ್ಲೂ ಕೂಡ ಶ್ವೇತ ಅಂತ ಹೇಳೇ ಇಲ್ಲ, ಬೆಳ್ಳಿಗೆ ಅಂತ ಹೇಳೇ ಇಲ್ಲ. ಆಮೇಲೆ ನಾವು ಸುಂದರತೆಯ ಪ್ರತೀಕ ಬೆಳ್ಳಿಗೆ ಅಂತ ಇಟ್ಕೊಂಡ್ಬಿಟ್ವಿ. ಸುಂದರತೆಯ ಪ್ರತೀಕ ಬೆಳ್ಳಗಿರ್ಬೇಕು, ಈ ರೀತಿ ಇರಬೇಕು ಅಂತ ಅಂದ್ಕೊಂಡ್ವಿ. ಆದ್ರೆ ನಾವು ದೇವತೆಗಳನ್ನ ಎಲ್ಲ ಕಡೆಗೂ ಕೂಡ ವರ್ಣನೆಯನ್ನ ಮಾಡಿದಾಗ
ನಮಗೆ ಅವರ ಬರುವಂಥದ್ದು ಘನಶ್ಯಾಮ. ಅದು ಹೇಗೆ ಅಂತ, ಸೂರ್ಯ ಮುಳುಗು ಬಿಟ್ಟಿದ್ದಾನೆ, ಆಕಾಶದಲ್ಲಿ ಕಪ್ಪು ಆವರಿಸಿ ಬಿಟ್ಟಿದೆ. ಆಗ ಆಕಾಶದ ಬಣ್ಣ ಹೇಗಿತ್ತು, ನೀಲಿ ಮಿಶ್ರಿತ ಕಪ್ಪು, ಆ ಬಣ್ಣದಲ್ಲಿದ್ದಂತೆ ಕೃಷ್ಣ ಪರಮಾತ್ಮ. ಆ ಬಣ್ಣದಲ್ಲಿ ಕೃಷ್ಣ ಪರಮಾತ್ಮನು ಇದ್ದ ಅಂತ. ಅವನು ಹೇಗೆ ಕಾಣಿಸ್ತಿದ್ದ, ಅವನು ಆ ಒಂದು ಶರೀರದ ಮೇಲೆ, ಶ್ಯಾಮಲ ವರ್ಣದ ಶರೀರದ ಮೇಲೆ ಪೀತಾಂಬರವನ್ನ ಧರಿಸಿದ್ದಂತೆ, ಕೊರಳಲ್ಲಿ ವನಮಾಲೆ ಇತ್ತಂತೆ, ತಲೆಯ ಮೇಲೆ ನವಿಲುಗರಿಯ ಕಿರೀಟ ಇತ್ತಂತೆ, ಒಂದು ದೊಡ್ಡ ಆ ಒಂದು ಮಣಿಶಿಲೆಯೇ ಮೊದಲಾದಂತಹ ಧಾತುಗಳಿಂದ ಅವನ ಶರೀರದಲ್ಲಿ ಚಿತ್ರವನ್ನ ಬರೆದುಕೊಂಡಿದ್ದಂತೆ. ಮತ್ತಿನ್ನೇನು, ಅವನು ಚಿಗುರೆಲೆಗಳಿಂದ ಶರೀರವನ್ನ ಅಲಂಕಾರ ಮಾಡಿಕೊಂಡಿದ್ದಂತೆ. ಮತ್ತಿನ್ನೇನು, ನಾಟಕದ ನಟನಂತೆ ಅವನು ಕಾಣಿಸ್ತಾ ಇದ್ದಂತೆ. ಒಂದು ಕೈಯನ್ನ ಇನ್ನೊಬ್ಬ ಗೋಪಾಲಕನ ಮೇಲೆ ಹಾಕಿಕೊಂಡಿದ್ದಂತೆ, ಇನ್ನೊಂದು ಕೈಯನ್ನ ಇನ್ನೊಬ್ಬನ ಹೆಗಲ ಮೇಲೆ ಇಟ್ಟುಕೊಂಡಿದ್ದಂತೆ, ಅಂತಹ ಕೈಯಲ್ಲೊಂದು ಕಮಲದ ಪುಷ್ಪವನ್ನು ಬೇರೆ ಹಿಡ್ಕೊಂಡಿದ್ದಂತೆ, ಹಿಂಗೆ ಕುಣಿಸ್ತಾ ಇದ್ದಂತೆ. ಕಿವಿಯಲ್ಲಿ ಕರ್ಣಕುಂಡಲ ಇತ್ತಂತೆ, ಕೆನ್ನೆಗಳ ಮೇಲೆ ಮುಂಗುರುಳು ಅವನ ಕೂದಲು ಬಿದ್ದಿತ್ತಂತೆ. ಅವನ ಮುಖ ಕಮಲ, ಕೃಷ್ಣ ಪರಮಾತ್ಮನ ಮುಖ ಕಮಲ ಆನಂದದಿಂದ ಕೂಡಿತ್ತಂತೆ. ಹೀಗಾದಾಗ ಏನಾಯ್ತು, ಪ್ರಾಯಶ್ರುತ ಪ್ರಿಯತಮೋದಯ ಕರ್ಣಪೂರೈ ಯಸ್ಮಿನ್ ನಿಮಗ್ನ ಮನಃ ತಮಥಾಕ್ಷಿರಂಧ್ರೈ ಅಂತಃ ಪ್ರವೇಶ ಸುಚಿರಂ ಪರಿರಭ್ಯದಾಪಂ ಪ್ರಾಜ್ಞಂ ಯಥಾಭಿಮತಯೋ ವಿಜಹರ್ ನರೇಂದ್ರ. ನೋಡಿ, ಇಷ್ಟು ದಿನದವರೆಗೂ ಕೂಡ ಕೃಷ್ಣನ ಲೀಲಾ ವಿನೋದಗಳನ್ನ ಅವರ ಕಿವಿಗಳಿಂದ ಕೇವಲ ಕೇಳುವಂಥವರೇ ಆಗಿದ್ರು ಅವರು. ಇವತ್ತು ಏನು ಮಾಡ್ಬಿಟ್ರಪ್ಪ ಅಂದ್ರೆ, ಹೇಳ್ತಾರೆ, ಅಂತಃ ಪ್ರವಿಶ್ಯ ಸುಚಿರಂ ಪರಿರಭ್ಯತಾಪಂ. ಕಣ್ಣು ಎಂಬ ಒಂದು ಹೆಬ್ಬಾಗಿಲುಗಳಿಂದ ಆ ಕೃಷ್ಣನ ಪ್ರೇಮ ಮೂರ್ತಿಯನ್ನ ಒಳಗಡೆ ಕರೆದುಕೊಂಡು ಅವರ ಹೃದಯ ಎಂಬ ಒಂದು ಮಂದಿರದೊಳಗೆ ಪ್ರತಿಷ್ಠಾಪನೆಯನ್ನ ಮಾಡ್ಕೊಂಡ್ರಂತೆ. ಹೇಗಿದೆ ನೋಡಿ ಉಪಮಾನ. ಆ ಕೃಷ್ಣನನ್ನ ಅವರೊಳಗೆ ಹೆಂಗೆ ಕರ್ಕೊಂಡ್ರಂದ್ರೆ, ಕಣ್ಣುಗಳೆಂಬ ಹೆಬ್ಬಾಗಿಲಿನಿಂದ ಕರ್ಕೊಂಡ್ರಂತೆ. ಅವರು ಎಷ್ಟರ ಮಟ್ಟಿಗೆ ನೋಡಿದ್ರಪ್ಪ ಅಂದ್ರೆ, ಅವರ ಮನಸ್ಸು ತಣಸು ಬಿಡಬೇಕಂತೆ. ಆ ಕಣ್ಣಿನಿಂದಲೇ ಕೃಷ್ಣ ಪರಮಾತ್ಮನನ್ನ ನಾನು ಪೂರ್ತಿ ಕುಡಿತೀನೇನೋ ಎಂಬ ಭಾವದಿಂದ ಅವರು ನೋಡ್ತಾ ಇದ್ದಾರಂತೆ. ಅವರು ಏನ್ ಮಾಡಿದ್ರಂತೆ, ಅವರ ಹೃದಯದಲ್ಲಿಯೇ ಆ ಕೃಷ್ಣ ಪರಮಾತ್ಮನನ್ನ ಗಾಢವಾಗಿ ಆಲಿಂಗಿಸಿಕೊಂಡ್ರಂತೆ, ಅವನ ಚರಣ ಕಮಲಗಳ ಮೇಲೆ ಬಿದ್ರಂತೆ. ಎಲ್ಲಾ ರೀತಿಯಾಗಿ ಕೂಡ ಅವರ ಕೃಷ್ಣನನ್ನ ಆರಾಧಿಸಿದವರಾಗಿ ಏನಾಗ್ಬಿಟ್ರಪ್ಪ ಅಂದ್ರೆ, ಆ ಕೃಷ್ಣನ ಪ್ರಾಜ್ಞಂ ಯಥಾಭಿಮತಯೋ ವಿಜುಹುರ್ ನರೇಂದ್ರ. ಆ ಸಂಸಾರವೆಂಬ ತಾಪವನ್ನ ಕೃಷ್ಣನ ನೋಡುವಿಕೆಯಿಂದಲೇ ಕಳ್ಕೊಂಡ್ಬಿಟ್ರಂತವ್. ಆ ಸಂಸಾರವೆಂಬ ತಾಪ ಇತ್ತಲ್ಲ, ಅದನ್ನ ಆ ಕೇವಲ ಕೃಷ್ಣನ ನೋಡುವಿಕೆಯಿಂದಲೇ ಅವರುಗಳು ಕಳೆದುಕೊಂಡಂಥವ್ರು ಆಗ್ಬಿಟ್ರಂತೆ. ನೋಡಿ, ಅವರನ್ನ ನೋಡಿ ಭಗವಂತ ಹೇಳ್ತಾನೆ, ಸ್ವಾಗತಂ ವೋ ಮಹಾಭಾಗಾ ಆಸ್ಯತಾಂ ಕರವಾಮಕಿಂ ಎನ್ನೋ ದಿದೃಕ್ಷಯ ಪ್ರಾಪ್ತಾ ಉಪಪನ್ನಮಿದಂ ಹಿವಃ ನಂದಾ ನನ್ವದ್ಧಾಮಯಿ ಕುರ್ವಂತಿ ಕುಶಲಾಃ ಸ್ವಾರ್ಥದರ್ಶನಾಃ ಅಹೈತುಕ್ಯ ವ್ಯವಹಿತಾಂ ಭಕ್ತಿಮಾತ್ಮ ಪ್ರಿಯೇ ಯಥಾ. ಆಗ ಅವ್ರು ಹೇಳ್ತಾರೆ, ಭಗವಂತ ಹೇಳ್ತಾನೆ, ನೋಡ್ರಪ್ಪ, ಸ್ವಾಗತಂ ವೋ ಮಹಾಭಾಗಾಃ, ನಿಮ್ಮೆಲ್ಲ ಭಾಗವತೋತ್ತಮರುಗಳಿರ, ಭಕ್ತರುಗಳಿರ, ನಿಮ್ಮೆಲ್ಲರಿಗೂ ಕೂಡ ನಾನು ಕೈ ಮುಗಿದು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಯಾರಿಗೆ? ಯಜ್ಞ ಪತ್ನಿಯರಿಗೆ ಕೃಷ್ಣ ಪರಮಾತ್ಮ ಹೇಳ್ತಾ ಇರೋದು. ಗೋಪಿಕೆಯರಿಗೂ ಈ ಮಹಾಭಾಗ ಶಬ್ದವನ್ನ ಬಳಸ್ತಾನವನು. ರಾಸ ಕ್ರೀಡೆಯಲ್ಲಿ ಬಂದಾಗ ಸ್ವಾಗತಂವೋ ಮಹಾಭಾಗಾಹ ಅಂತಾನೆ ಹೇಳ್ತಾನೆ. ಏನು, ಆಗ ನೀವೆಂಥವರು ಅಂದ್ರೆ, ಭಗವಂತನು ನಾನು ಎಲ್ಲರ ಹೃದಯದಲ್ಲಿ ನೆಲೆಸಿದ್ದೇನೆ ಅಂತ ತಿಳಿದುಕೊಂಡು ಎಲ್ಲರ ಬುದ್ಧಿಗೂ ಕೂಡ ಸಾಕ್ಷಿಯಾಗಿ ಇರುವಂತಹ, ಎಲ್ಲರ ಬುದ್ಧಿಗೂ ಕೂಡ ಸಾಕ್ಷಿಯಾಗಿ ಇರುವಂತಹ ನನ್ನನ್ನ ನೋಡುವುದಕ್ಕಾಗಿ ಸಮಸ್ತ ವಿಷಯ ಸುಖಗಳನ್ನು ಕೂಡ ಬಿಟ್ಟು ಬಂದ್ರಲ್ಲ, ನಿಮಿಗಾಗಿ ನಾನು ಏನು ಮಾಡ್ಲಿ? ಭಗವಂತನ ಸಮೀಪಕ್ಕೆ ಹೋಗಬೇಕಾದ್ರೆ ನೋಡಿ,
ಅಲ್ಲಿ ಮಕ್ಕಳು ತಡೆದ್ರು, ಗಂಡನು ತಡದ, ಧರ್ಮ ತಡೀತು. ಯಾವುದು? ಯಜ್ಞದ ಒಂದು ವೇದಿಕೆಯನ್ನ ಬಿಟ್ಟು ಯಜ್ಞ ಪತ್ನಿ ಹೊರಗಡೆ ಬರಬಾರದು, ಅದು ತಡೀತು. ಎಲ್ಲರೂ ತಡೆದ್ರೂ ಕೂಡ ಯಾವಾಗ ಅವರ ಹೃದಯದಲ್ಲಿ ಭಗವಂತನು ಪರಿಪೂರ್ಣವಾಗಿ ನೆಲೆಸಿ ಬಿಡ್ತಾನೆ, ಆಗ ಎಲ್ಲಾ ಉಲ್ಲಂಘನೆಯನ್ನ ಮಾಡಿ ಭಗವಂತನ ಸಮೀಪಕ್ಕೆ ಓಡಿ ಹೋಗ್ತಾರಂತೆ. ಯಜ್ಞ ಪತ್ನಿಯರು ಏನ್ ಮಾಡಿದ್ರು ಅಂದ್ರೆ ಭಗವಂತನ ಸಮೀಪಕ್ಕೆ ಈ ರೀತಿಯಾಗಿ ಬರುವಂಥವರು ಆಗಿದ್ದೀರಾ. ನೀವೆಲ್ಲರೂ ಕೂಡ ಪ್ರೇಮ ಪೂರ್ಣವಾದಂತಹ ಹೃದಯವನ್ನ ಇಟ್ಟುಕೊಂಡಿರುವವರು ಆಗಿದ್ದೀರಪ್ಪ. ಮತ್ತಿನ್ನೇನು, ಈ ಜಗತ್ತಿನಲ್ಲಿ ಆತ್ಮದ ಉನ್ನತಿಯನ್ನ ಮಾಡ್ಕೋಬೇಕು ಅಂತ ಇರುವಂಥವ್ರೆಲ್ಲರೂ ಕೂಡ ಏನ್ ಮಾಡ್ತಾರೆ? ಪ್ರಪಂಚದ ವಿಷಯ ಸುಖಗಳನ್ನ ಬಿಟ್ಟು ಅವರು ಭಗವಂತನ ಸಮೀಪಕ್ಕೆ ಬರಲೇಬೇಕು. ಏನಾಗ್ಬೇಕು? ಪ್ರಪಂಚದ ವಿಷಯ ಸುಖಗಳನ್ನ ಬಿಟ್ಟು ಭಗವಂತನ ಸಮೀಪಕ್ಕೆ ಅವರು ಬರಲೇಬೇಕು. ಆದ್ದರಿಂದ ನೀವೆಲ್ಲರೂ ಕೂಡ ನೀವೇನೋ ಎಲ್ಲ ವ್ಯವಧಾನ, ಸಂಕೋಚ ಎಲ್ಲವನ್ನು ಬಿಟ್ಟು ನನ್ನ ಸಮೀಪಕ್ಕೆ ಬಂದಿದ್ದೀರಾ. ನಿಮಗಾಗಿ ನಾನು ಏನು ಮಾಡ್ಲಿ ಅದನ್ನ ನೀವು ನನಗೆ ತಿಳಿಸಿ, ನೀವು ನನಗೆ ತಿಳಿಸುವಂಥವರಾಗಿ. ಮತ್ತಿನ್ನೇನು, ಆ ಯಜ್ಞ ಪತ್ನಿಯರು ಹೇಗೆ ತಿಳ್ಕೊಂಡಿದ್ರಂತೆ ಅಂದ್ರೆ, ಪ್ರಾಣ, ಬುದ್ಧಿ, ಮನಸ್ಸು, ಶರೀರ, ಸ್ವಜನ, ಸ್ತ್ರೀ, ಪುತ್ರ, ಧನ, ಸಂಪತ್ತು ಇವೆಲ್ಲವೂ ಕೂಡ ಯಾರ ಯಾರ ಸಂಪರ್ಕದಿಂದ ಪ್ರಿಯವಾಗುತ್ತದೆಯೋ ಅಂಥವರೆಲ್ಲರಿಗಿಂತಲೂ ಕೂಡ ಭಗವಂತನು ದೊಡ್ಡವನು ಅಂತ ಅಂದುಕೊಂಡು ಆ ಕೃಷ್ಣನ ಸಮೀಪಕ್ಕೆ ಅವರೆಲ್ಲರೂ ಬಂದವರಾದ್ರು. ತದ್ಯಾತ ದೇವ ಯಜನಂ ಪತಯೋವೇ ದ್ವಿಜಾತಯ ಸ್ವಸತ್ರಂ ಪಾರಯಿಷ್ಯಂತಿ ಯುಷ್ಮಾಭಿಹಿ ಗೃಹಮೇಧಿನಃ. ನೀವು ಆಗ ಹೇಳ್ತೇನೆ, ಕೃಷ್ಣ ಪರಮಾತ್ಮ ಮೊದಲಿಗೆ ನೀವು ಹಂಗೆ ಯಜ್ಞ ದೀಕ್ಷೆಯನ್ನ ಬಿಟ್ಟು ಬರಬಾರ್ದಿತ್ತಲ್ವಾ? ಕೃಷ್ಣನು ಸಾಮಾನ್ಯದವನಲ್ಲ. ಅವನು ಮೊದಲು ಎಲ್ಲಾ ಕಡೆಯೂ ಕೂಡ ಕೃಷ್ಣ ಪರಮಾತ್ಮನು ಧರ್ಮದ ವಿಷಯವನ್ನ ಎಂದೂ ಕೂಡ ಅವನು ಧರ್ಮದ ಉಲ್ಲಂಘನೆಯ ಮಾತನ್ನ ಕೃಷ್ಣನ ಬಾಯಲ್ಲಿ ನಾವು ಹೇಳ್ಸಕ್ಕಾಗಲ್ಲ. ಅಲ್ಲಿ ಗೋಪಿಕಾ ಗೀತೆಯಲ್ಲಿ ಆ ಎಲ್ಲಾ ಗೋಪಿಕೆಯರು ಬಂದಾಗೂ ಕೂಡ ಕೃಷ್ಣ ಪರಮಾತ್ಮನು ಇದನ್ನೇ ಹೇಳ್ತಾನೆ, ನೀವು ಬಂದಿರುವಂಥದ್ದು ತಪ್ಪು, ಇದು ಘೋರ ರೂಪವಾಗಿದೆ, ರಾತ್ರಿ ಇದು, ನೀವು ಏನಕ್ಕೆ ಬಂದ್ರಿ? ನಿಮ್ಮನ್ನ ಹುಡುಕಿಕೊಂಡು ಮಕ್ಕಳು, ಗಂಡಂದಿರು, ಅತ್ತೆ ಮಾವಂದಿರು ಎಲ್ಲರೂ ಕಾಯ್ತಿರ್ತಾರೆ, ನಿಮ್ಮ ಮೇಲೆ ತಪ್ಪು ತಿಳ್ಕೊಳ್ತಾರೆ, ಎಲ್ಲರೂ ಹೋಗಿ ಧರ್ಮದ ಉಲ್ಲಂಘನೆ ಮಾಡಬಾರದು ಅಂತ ಹೇಳ್ತಾನೆ. ಇಲ್ಲೂ ಕೂಡ ಯಜ್ಞ ಪತ್ನಿಯರಿಗೆ ಹೇಳ್ತೀಯನೆ, ನೀವ್ ಏನಕ್ಕೆ ಬಂದ್ರಿ? ಹಂಗೆ ಯಜ್ಞಶಾಲೆಯನ್ನ ಬಿಟ್ಟು ಬರಬಾರ್ದಲ್ವಾ? ಯಜ್ಞಶಾಲೆಯನ್ನ ಬಿಟ್ಟು ಬರಬಾರ್ದು. ಯಾಕೆ ಅಂದ್ರೆ ನೀವೆಲ್ಲರೂ ಕೂಡ ಏನ್ ಮಾಡಿ ಯಜ್ಞಶಾಲೆಗೆ ಹೋಗಿ, ಯಾಕೆ? ನಿಮ್ಮ ಪತಿಗಳು ಗೃಹಸ್ಥರಾಗಿದ್ದಾರೆ, ನಿಮ್ಮನ್ನ ಬಿಟ್ಟು ಅವರು ಯಜ್ಞವನ್ನ ಪರಿಪೂರ್ಣವನ್ನ ಮಾಡೋದಿಕ್ಕೆ ಆಗೋದಿಲ್ಲ, ಆದ್ದರಿಂದ ನೀವು ಹೋಗಿ ಅಂತ ಹೇಳಿದಾಗ ಯಜ್ಞ ಪತ್ನಿಯರು ಹೇಳ್ತಾರೆ, ಮೈವಂ ವಿಭೋರ್ಹತಿ ಭವಾನ್ ಗದಿತುಂ ನೃಶಂಸಂ ಸತ್ಯಂ ಕುರುಷ್ವ ನಿಗಮಂ ತವ ಪಾದ ಮೂಲಂ ಪ್ರಾಪ್ತ ವಯಂ ತುಳಸಿಧಾಮ ಪದಾವಸೃಷ್ಟಂ ಕೇಶೈರ್ನಿವೋಡು ಮತಿಲಂಘ್ಯ ಸಮಸ್ತ ಬಂಧೂನ್. ಭಗವಂತ, ನೀನು ಈ ರೀತಿಯಾಗಿ ನಿಷ್ಠುರವಾಗಿ ಮಾತನಾಡ್ತೀಯಾ ಅಂತ ನಾವುಗಳು ಅಂದುಕೊಂಡಿರ್ಲಿಲ್ಲಪ್ಪ. ಎಷ್ಟು ನಿಷ್ಠುರವಾಗಿ ಮಾತಾಡ್ತಾ ಇದೀಯ ನೀನು. ಬಂದ್ರೆ ಮನೆಗೆ ಬಂದ್ರೆ, ಯಾಕೆ ಬಂದ್ರೆ ಹೊರಗಡೆ ಹೋಗು ಅಂತ ಹೇಳಿದ್ರೆ, ನಿನ್ನನ್ನು ಹುಡುಕೊಂಡು ಧರ್ಮವನ್ನ ದಾಟಿ ನಿನ್ನ ಬಳಿಗೆ ಬಂದ್ರೆ ನೀವೇನಕ್ಕೆ ಬಂದ್ರಿ ಹೊರಡಿ ಅಂದ್ರೆ ಇದು ನ್ಯಾಯವ? ನೀನು ಮಾತಾಡ್ತಿರೋದು ಸರಿಯಾ? ನೀನು ಮಾತಾಡ್ತಿರುವಂತದ್ದು ಸರಿಯಾ? ನಿನಗೆ ಯೋಗ್ಯವಾಗಿ ಇದು ಕಾಣಿಸೋದಿಲ್ಲ. ಒಮ್ಮೆ ಭಗವಂತನನ್ನ ಪಡೆದುಕೊಂಡಂಥವನು ಮತ್ತೆ ಸಂಸಾರಕ್ಕೆ ಮರಳೋದಿಲ್ಲ ಅಂತ ಸಮಸ್ತ ಶ್ರುತಿಗಳು ಕೂಡ ಹೇಳ್ತಾ ಇದೀವಪ್ಪ. ನೀನು ಆ ಶ್ರುತಿ ವಾಣಿಯನ್ನ ಸತ್ಯ ಮಾಡೋದು ನಿನ್ನ ಜವಾಬ್ದಾರಿ ಆಗಿದೆ. ಭಗವಂತನ ದರ್ಶನವನ್ನ ಮಾಡಿದರೆ ಮತ್ತೆ ನಮಗೆ ಏನಾಗೋದಿಲ್ಲ, ಈ ಸಂಸಾರಕ್ಕೆ ನಾವುಗಳು ಮರಳಿ ಬರೋದಿಲ್ಲ ಅನ್ನುವುದನ್ನ ನಾವು ಹೇಳುತ್ತೆ ಶ್ರುತಿಗಳು, ವೇದಗಳು. ಈಗ ನಾವುಗಳು ಬಂದು ನಿನ್ನ ಸಮೀಪಕ್ಕೆ ನಾವು ಬಂದವರಾಗಿದ್ದೇವೆ, ನಿನ್ನ ಸಮೀಪಕ್ಕೆ ನಾವು ಬಂದವರಾಗಿದ್ದೇವೆ. ಆಗಿರೋದ್ರಿಂದ ಏನು ಮಾಡೋದ್ರೆ, ಯಾವ ಕಾರಣಕ್ಕೂ ಕೂಡ ಆ ಶ್ರುತಿ ಮಾತನ್ನ ಸುಳ್ಳು ಮಾಡಬೇಡ. ನಿನ್ನ ಒಂದು ಮಾತನ್ನ ನೀನು ಉಳಿಸಿಕೊಳ್ಳುವಂಥವರಾಗು. ಯಾಕೆ?
ನಮ್ಮ ಸಮಸ್ತ ಸಂಬಂಧಿಗಳ ಆಜ್ಞೆಯನ್ನ ಮೀರಿ ನಿನ್ನ ಕಾಲಿನ ಮೇಲೆ ಬಂದು ನಾವು ಬಿದ್ದಿದ್ದೇವೆ. ನಿನ್ನ ಪಾದ ಕಮಲದಲ್ಲಿರುವಂತಹ ಆ ತುಳಸಿಯ ಮಾಲೆಯನ್ನ ನಮ್ಮ ಮುಡಿಯಲ್ಲಿ ಧರಿಸಿಕೊಳ್ಳಬೇಕು ಅಂತ ಅಂದುಕೊಂಡಿದ್ದೇವೆ. ಆದ್ದರಿಂದ ನೀವು ಖಂಡಿತವಾಗ್ಲೂ ಹೋಗು ಅಂತ ನೀನು ಹೇಳಬೇಡ. ಗೃಹಂತಿನೋ ನ ಪತಯ ಪಿತರೌ ಸುತೌವ ನ ಭ್ರಾತೃ ಬಂಧು ಸುಹೃದ ಕುತಯೇವ ಚಾನ್ಯೆ ತಸ್ಮಾತ್ ಭವತ್ ಪ್ರಪದಯೋ ಪತಿತಾತ್ಮನಂ ನೊಹ ನಾಣ್ಯ ಭವೇ ಗತಿರಿದಂದಮ ತದ್ವಿಧೇಹಿ. ನನ್ನ ಗಂಡ, ಮಕ್ಕಳು, ತಂದೆ, ತಾಯಿ, ಅಣ್ಣ, ತಮ್ಮಂದಿರು, ಸ್ವಜನ, ಬಂಧುಗಳು ಯಾರೂ ಕೂಡ ನಮ್ಮನ್ನ ಸ್ವೀಕರಿಸೋದಿಲ್ಲಪ್ಪ, ಸ್ವೀಕರಿಸೋದಿಲ್ಲ. ಮತ್ತು ಬೇರೆಯವರ ವಿಷಯವನ್ನ ನಾವು ಏನು ಹೇಳೋದಿದೆ? ಆದ್ದರಿಂದ ಯಾಕೆ ಅಂದ್ರೆ ನಾವು ಧರ್ಮದ ಉಲ್ಲಂಘನೆ ಮಾಡಿದ್ವಿ ಅಂತ ನಮ್ಮ ಮೇಲೆ ಅಪವಾದವನ್ನು ಹೊರಿಸ್ಬಿಡ್ತಾರೆ. ಯಜ್ಞ ದೀಕ್ಷಿತರಾಗಿ ನೀವು ಹೇಗೆ ಹೊರಟ್ರಿ ಅನ್ನುವಂಥದ್ದು ಕೇಳಿದಾಗ ನಮ್ಮ ಹತ್ರ ಉತ್ತರ ಇಲ್ಲ. ಎಲ್ಲವನ್ನೂ ಉಲ್ಲಂಘನೆ ಮಾಡಿ ನಿನ್ನ ಬಳಿಗೆ ಬಂದಿದ್ದೇವೆ, ದಯಮಾಡಿ ನೀನು ನಮ್ಮನ್ನ ಉದ್ಧರಿಸುವವನಾಗಪ್ಪ ಅಂತ ಯಜ್ಞ ಪತ್ನಿಯರು ಕೇಳಿಕೊಂಡಾಗ ಭಗವಂತ ಹೇಳ್ತಾನೆ ನೋಡಿ, ಪತಯೋ ನಾಭ್ಯಸೂಯೇರನ್ನ ಪಿತೃಭ್ರಾತೃ ಸುತಾದಯ ಲೋಕಾಸ್ತವೋ ಮಯೋಪೇತಾ ದೇವಾ ಅಪ್ಯನುಮನ್ಯತೆ ನ ಪ್ರೀತಯೇ ಅನುರಾಗಾಯ ಹೆಂಗ ಸಂಗೋ ನೃಣಾಮಿಹ ತನ್ಮನೋ ಮಯಿ ಯುಂಜಾನಾಹ ಅಚಿರಾನ್ ಮಾವವಾಪ್ಸಥಾ. ದೇವಿಯರೇ, ಯಜ್ಞಪತ್ನಿಯರೇ, ನೀವು ಯಾರೂ ಕೂಡ ಹೆದರಬೇಡಿರಿ. ನಿಮ್ಮ ಪತಿ ಪುತ್ರರಾಗಲಿ, ತಂದೆ ತಾಯಿಯರಾಗಲಿ, ಬಂಧು ಬಾಂಧವರಾಗಲಿ ಯಾರೂ ನಿಮ್ಮನ್ನ ತಿರಸ್ಕಾರ ಮಾಡುವುದಿಲ್ಲ. ಮತ್ತಿನ್ನು ಜಗತ್ತಿನ ಮಾತಿನ್ನೇನು, ಇಡೀ ಜಗತ್ತೇ ನಿಮ್ಮನ್ನ ಸಮ್ಮಾನಿಸುತ್ತದೆ. ಇದಕ್ಕೆ ಕಾರಣ ಇಷ್ಟೇ, ಏನ್ ಗೊತ್ತಾ? ನೀವೆಲ್ಲರೂ ಕೂಡ ನನ್ನವರಾಗಿದ್ದೀರಾ. ನೀವೆಲ್ಲರೂ ಕೂಡ ಯಾರವರಾಗಿದ್ದೀರಾ? ಈಗ ನನ್ನವರಾಗಿದ್ದೀರಾ. ನನ್ನ ಮಾತನ್ನ ದೇವತೆಗಳು ಅನುಮೋದಿಸ್ತಾರೆ. ನೀವೇನು ಯೋಚನೆ ಮಾಡ್ಬೇಡಿ, ನೀವೇನೂ ಕೂಡ ಯೋಚಿಸಬೇಡ್ರಿ. ಆದ್ರಿಂದ ನೀವು ಆನಂದವಾಗಿ ಇರುವಂಥವರಾಗಿ, ಯಾರೂ ನಿಮ್ಮನ್ನ ತಿರಸ್ಕಾರ ಭಾವದಿಂದ ನೋಡೋದಿಲ್ಲ. ನೋಡಿ, ಈ ಒಂದು ಪ್ರಪಂಚದೊಳಗೆ ಒಬ್ಬರನ್ನ ಒಬ್ಬರು ಇಷ್ಟಪಡ್ತಾರೆ ಅಂದ್ರೆ ಅದು ಕೇವಲ ಶಾರೀರಿಕವಾಗಿಯೇ ಯಾರೂ ಕೂಡ ಯಾರನ್ನೂ ಇಷ್ಟಪಡೋದಿಲ್ಲ. ಅಲ್ಲಿ ಭಕ್ತಿಯ ಸಂಬಂಧ ಇರುತ್ತೆ, ವಾತ್ಸಲ್ಯ ಇರುತ್ತೆ. ಈಗ ತಾಯಿ ಮಗನನ್ನ ಇಷ್ಟಪಡ್ತಾಳೆ ಅಂದ್ರೆ ಎಂಥ ವಾತ್ಸಲ್ಯ, ನಾವು ಗುರು ಹಿರಿಯರನ್ನ ಇಷ್ಟಪಡ್ತೀವಿ ಅಂದ್ರೆ ಎಂತಹ ಗೌರವ, ಎಂತಹ ಒಂದು ಗೌರವ ಇರುತ್ತೆ. ನೀವೆಲ್ಲರೂ ಕೂಡ ನನ್ನನ್ನ ಇಷ್ಟಪಟ್ಟು ಬಂದಿದ್ದೀರಾ. ನಾನು ಯಾರು? ನೀವು ನನ್ನ ಸ್ವರೂಪವನ್ನ ಇಷ್ಟಪಟ್ಟು ಬಂದಿದ್ದೀರಾ. ನೀವೇನು ಕೂಡ ನನ್ನ ಈ ಒಂದು ಭೌತಿಕ ರೂಪವನ್ನ ಇಷ್ಟಪಟ್ಟು ಬಂದಂಥವರಲ್ಲ. ನನ್ನ ಸ್ವರೂಪ ಎಂಥದ್ದು? ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವದವನಾಗಿರುವಂತಹ ಸಾಕ್ಷಾತ್ ಪರಮಾತ್ಮನೇ ನಾನಾಗಿದ್ದೇನೆ. ಸಾಕ್ಷಾತ್ ಪರಮಾತ್ಮನು ನಾನಾಗಿದ್ದೇನೆ. ಆದ್ದರಿಂದ ನಿಮಗೆ ಎಲ್ಲಿಂದ ಇದಾಗತ್ತೆ? ನಿಮ್ಮ ಮನಸ್ಸನ್ನ ನನ್ನಲ್ಲಿ ನೆಲೆಗೊಳಿಸಿದಿರಪ್ಪ, ಬಹಳ ಬೇಗ ನೀವೆಲ್ಲರೂ ಕೂಡ ಆ ಭಗವಂತನನ್ನ ಪಡೆಯುವವರಾಗ್ತೀರಾ ಅಂತ ಹೇಳಿದಾಗ, ಇತ್ಯುಕ್ತಾದ್ಜಪತ್ನ್ಯಾಸ್ತ ಯಜ್ಞವಾಟಂ ಪುನರ್ಗತಾಹ ತೇಚ ಅನಸೂಯವಸ್ವಾಭಿ ಸ್ತ್ರೀಭಿ ಸತ್ರಮಪಾರಯನ್. ಈ ರೀತಿ ಆ ಯಜ್ಞ ಪತ್ನಿಯರೆಲ್ಲರೂ ಕೂಡ ತಾವು ತಂದಂತಹ ಆಹಾರ ಭೋಜನಾದಿಗಳನ್ನ ಸಾಕ್ಷಾತ್ತಾಗಿ ಕೃಷ್ಣ ಪರಮಾತ್ಮನಿಗೆ ಬಡಿಸ್ತಾರೆ, ತಿನ್ನಿಸ್ತಾರೆ. ಎಲ್ಲವನ್ನೂ ಮಾಡಿ ದೀರ್ಘದಂಡ ನಮಸ್ಕಾರವನ್ನು ಮಾಡಿ ಆ ಕೃಷ್ಣನ ಪಾದದ ಮೇಲೆ ಕೈಯನ್ನು ಇಟ್ಟು, ಕೃಷ್ಣ, ಈ ಜಗತ್ತೊಳಗೆ ನಿನ್ನನ್ನೇ ನಾವು ಸರ್ವಸ್ವ ಅನ್ಕೊಂಡಿದೀವಪ್ಪ. ನಮ್ಮ ಹೃದಯದಲ್ಲಿ ಯಾವಾಗಲೂ ಕೂಡ ಇರುವಂತಹ ಅಜ್ಞಾನವನ್ನ ನಾಶ ಮಾಡಿ ನಿನ್ನ ಭಕ್ತಿ ಬೇರೂರುವಂತೆ ಮಾಡಪ್ಪ ಅಂತ ಪ್ರಾರ್ಥನೆಯನ್ನ ಮಾಡಿ ಅವರೆಲ್ಲರೂ ಕೂಡ ಏನ್ ಮಾಡ್ತಾರೆ? ಯಜ್ಞಶಾಲೆಯ ಕಡೆಗೆ ಹೊರಟು ಬಿಡ್ತಾರೆ. ಅವರು ಯಜ್ಞಶಾಲೆಗೆ ಹೊರಟ್ರೆ ಅಲ್ಲಿರುವಂತಹ ಯಜಮಾನರೆಲ್ಲರೂ ಕೂಡ ಯಾರೂ ಕೂಡ ನೀವ್ ಯಾಕೆ ಹೊರಗಡೆ ಹೋಗಿದ್ರಿ ಅಂತ ಒಬ್ರು ಕೇಳ್ತಾ ಇಲ್ವಂತೆ. ನೀವ್ ಎಲ್ಲಿಗೆ ಹೋಗಿದ್ರಿ, ಯಾಕೆ ಹೋಗಿದ್ರಿ ಅಂತ ಯಾರೊಬ್ರು ಕೇಳ್ತಾ ಇಲ್ವಂತೆ. ಆ ರೀತಿ ಅವರು ಬರಮಾಡ್ಕೊಂಡ್ಬಿಟ್ರು. ಹೇಗೆ ಎಲ್ಲೋ ಒಂದು ದೂರದ ಊರಿಗೆ ಹೋದಂತಹ ಮನುಷ್ಯ ಮನೆಗೆ ಬಂದ್ರೂ ಕೂಡ ಸಾಮಾನ್ಯರಂತೆ ಇದ್ಬಿಟ್ರೆ, ನೀನ್ ಏನಕ್ಕೆ ಬಂದೆ, ಯಾವಾಗ ಬಂದೆ ಅಂತಾನು ಕೇಳಲಿಲ್ಲ ಅಂದ್ರೆ, ಅವ್ನು ನೆನ್ನೆನೂ ಇದ್ದ ನಮ್ ಜೊತೆಗೆ, ಇವತ್ತು ಇದ್ದಾನೆ ಅಂತ ಅಂದ್ಕೊಂಡ್ಬಿಟ್ರು.
ಆ ರೀತಿಯಾಗಿ ಯಾರೂ ಕೂಡ ಅವರಿಗೆ ಒಂದು ಕೇಳಲಿಲ್ಲಂತೆ. ನೋಡಿ ಹೇಳ್ತಾರೆ, ಆ ಒಂದು ಭಗವಾನಪಿ ಗೋವಿಂದ ತೇನೈ ವಾನ್ನೇನ ಗೋಪಕಾನ್ ಚತುರ್ವಿಧೆ ನಾಶಯಿತ್ವ ಸ್ವಯಂ ಚ ಬುಭುಜೆ ಪ್ರಭು. ಆ ಯಜ್ಞ ಪತ್ನಿಯರು ತಂದಂತಹ ಆ ಎಲ್ಲ ಪದಾರ್ಥಗಳನ್ನು ಕೂಡ ಮತ್ತೆ ನೋಡಿ ಅವರು ಕೃಷ್ಣನಿಗೆ ಬಡಿಸಿ ಹೋದ ಮೇಲೆ ಕೃಷ್ಣ ಪರಮಾತ್ಮನು ಅವನ್ನೆಲ್ಲವನ್ನು ಸ್ವೀಕಾರ ಮಾಡಿ ಮೊದಲು ಅದನ್ನ ಗೋಪಾಲಕರಿಗೆ ಹಂಚಿದ್ದಂತೆ. ಆ ನಂತರ ತಾನೂ ಕೂಡ ಅದನ್ನ ಸ್ವೀಕರಿಸಿದವನು ಆಗ್ತಾನೆ. ಅಥಾನುಸ್ಮೃತ್ಯ ವಿಪ್ರಾಸ್ತೆ ಅನ್ವತಪ್ಯನ್ ಕೃತಾಗಸಃ ಯದ್ವಿಶ್ವೇಶ್ವರಯೋಹೋ ಯಜ್ಞಂ ಮಹನ್ಮನ್ ನೃ ವಿಡಂಬಯೋಹೋ. ನೋಡಿ ಇದರಿಂದ ಏನಾಗ್ಬಿಡ್ತಂತೆ ಅಂದ್ರೆ ಆ ಯಜ್ಞ ದೀಕ್ಷಿತರಿಗೆ ಒಂತರಹ ನಾಚಿಕೆ ಆಗ್ಬಿಡ್ತಂತೆ. ನಾವ್ ಎಂಥ ಕೆಲಸ ಮಾಡಿದ್ವಿ, ಯಜ್ಞ ಪ್ರತಿಪಾದ್ಯಕನಾದಂತಹ ಭಗವಂತನು ಸಾಕ್ಷಾತ್ತಾಗಿ ಬಂದು ದೇಹಿ ಅಂತ ಕೇಳಿದ್ರೆ ನಾವು ಕೊಡದೇ ಹೋದವಲ್ಲ, ಎಂತಹ ತಪ್ಪನ್ನ ಮಾಡಿದ್ವಿ ನಾವು ಅಂತ ಪಶ್ಚಾತ್ತಾಪವನ್ನ ಅವರು ಪಟ್ಟಂಥವರು ಆದ್ರಂತೆ. ಅಯ್ಯೋ ಏನು ಅಂದ್ರೆ ಧಿಂಗ್ ಮನಃ ತ್ರಿವೃದ್ವಿದ್ಯಾಂ ಧಿಕ್ ವ್ರತಂ ದಿಕ್ ಬಹುಜ್ಞತಾಂ ಧಿಕ್ ಕುಲಂ ಧಿಕ್ ಕ್ರಿಯಾದ್ವಾಕ್ಯಂ ವಿಮುಖಾಯೇ ತು ಅಧೋಕ್ಷಜೆ. ಛೇ, ನಮ್ಮ ಹೃದಯ ಆ ನನ್ನ ಹೆಂಡತಿಯರಿಗೆ ಇದ್ದಷ್ಟೂ ಕೂಡ ಒಂದು ಶುದ್ಧತೆ, ಮಾನಸಿಕ ಶುದ್ಧತೆ ನಮಗೆ ಇಲ್ಲದೆ ಹೋಗ್ತಲ್ಲ. ಭಗವಂತನಿಂದ ವಿಮುಖವಾಗಿಸುವಂತಹ ಈ ಒಂದು ಶ್ರೇಷ್ಠವಾದಂತಹ ಕುಲದಲ್ಲಿ ಹುಟ್ಟಿದೆ ಎಂಬ ಒಂದು ಅಭಿಮಾನಕ್ಕೆ ಧಿಕ್ಕಾರವಿರಲಿ. ಮತ್ತಿನ್ನೇನು, ನಾವು ವೇದಾಧ್ಯಯನ ಮಾಡಿದ್ವಿ, ಗಾಯತ್ರಿ ಜಪಾದಿಗಳನ್ನ ಮಾಡ್ತಿದ್ದೇವೆ, ಯಜ್ಞ ಯಾಗಾದಿಗಳನ್ನ ಮಾಡ್ತಾ ಇದ್ದೇವೆ, ಇಷ್ಟೆಲ್ಲಾ ಮಾಡಿದ್ರೂ ಕೂಡ ಭಗವಂತನು ಎದುರಿಗೆ ಬಂದಾಗೂ ಕೂಡ ಅವನನ್ನ ಗಮನಿಸದೇ ಹೋದವಲ್ಲ, ಎಂತಹ ಒಂದು ಜನ್ಮಕ್ಕೆ ಧಿಕ್ಕಾರವಿರಲಿ. ನಮ್ಮ ವಿದ್ಯೆ ವ್ರತ ವ್ಯರ್ಥವಾಗೋಯ್ತು, ನಮ್ಮೆಲ್ಲರ ತಿಳುವಳಿಕೆ ವ್ಯರ್ಥವಾಗೋಯ್ತು, ಈ ಒಂದು ಕರ್ಮಕಾಂಡದಲ್ಲಿ ನಿಪುಣರಾಗಿದ್ದಂಥದ್ದು ವ್ಯರ್ಥವಾಗೋಯ್ತು. ಇವೆಲ್ಲವನ್ನೂ ಕೂಡ ನಾವು ಏನಕ್ಕೆ ಮಾಡಬೇಕು ಅಂದ್ರೆ ಇವೆಲ್ಲವನ್ನೂ ಕೂಡ ನಾವು ಭಗವಂತನನ್ನ ತಿಳಿದುಕೊಳ್ಳೋದಿಕ್ಕೆ ಮಾಡಬೇಕು. ಅಂತಹ ಭಗವಂತನು ಎದುರಿಗೆ ಬಂದರೂ ಕೂಡ ನಾವು ಅವನನ್ನ ನೋಡದೇ ಹೋದ್ವಲ್ಲ, ಅಯ್ಯೋ ನಮ್ಮ ಅಜ್ಞಾನವೇ, ಅಯ್ಯೋ ನಮ್ಮ ಅಜ್ಞಾನವೇ ಅಂತ ಅಂದುಕೊಂಡ್ರಂತೆ. ಅಹೋ ಪಶ್ಯದ ನಾರೀಣಾಮಪಿ ಕೃಷ್ಣೇ ಜಗದ್ಗುರು ದುರಂತ ಭಾವಂ ಯೋ ವಿದ್ಯನ್ ಮೃತ್ಯುಪಾಶಾನ್ ಗೃಹಾಭಿದಾನ್. ನಾವು ನೋಡ್ರಪ್ಪ, ನಮ್ಮಗಳ ಪತ್ನಿಯರನ್ನ ನಾವುಗಳು ನೋಡೋಣ, ಅವರುಗಳು ನಮ್ಮ ಯಜ್ಞಕ್ಕೆ ಸಹಾಯವನ್ನ ಮಾಡುತ್ತಲೇ ನಮಗಿಂತಲೂ ಕೂಡ ಸುಸಂಸ್ಕೃತರಾಗಿ ಬಿಟ್ರಲ್ಲ, ಆ ಭಗವಂತನ ಮೇಲೆ ಭಕ್ತಿಯನ್ನ ಬೆಳೆಸಿಕೊಂಡು ಬಿಟ್ರಲ್ಲ, ನಮಗೆ ಆ ಭಕ್ತಿ ಬರದೇ ಹೋಯ್ತಲ್ಲ. ಅಯ್ಯೋ ಎಂತಹ ದೊಡ್ಡ ಅಜ್ಞಾನ ಆಗೋಯ್ತು. ಅಥಾಪಿ ಉತ್ತಮ ಶ್ಲೋಕೆ ಕೃಷ್ಣೇ ಯೋಗೇಶ್ವರೇಶ್ವರೇ ಭಕ್ತಿ ದೃಢಾತ್ ನ ಚ ಅಸ್ಮಾಕಂ ಸಂಸ್ಕಾರಾದಿ ಮತಾನ್ಮಪಿ. ಹೀಗಿದ್ದರೂ ಕೂಡ ಏನಾಯ್ತು ಅಂದ್ರೆ ನಾವುಗಳು ಏನೇನು ದೊಡ್ಡ ದೊಡ್ಡ ಸಂಸ್ಕಾರಗಳನ್ನೆಲ್ಲ ಮಾಡ್ಕೊಂಡ್ವಿ, ದೊಡ್ಡ ದೊಡ್ಡ ಯಜ್ಞ ಯಾಗಾದಿಗಳನ್ನ ಮಾಡ್ಕೊಂಡ್ವಿ, ಉಪನಯನ ಅಂತ ಮಾಡ್ಕೊಂಡ್ವಿ, ಗಾಯತ್ರಿ ಸಂಸ್ಕಾರ ಅಂತ ಮಾಡ್ಕೊಂಡ್ವಿ, ಎಲ್ಲವನ್ನು ವೇದಾಧ್ಯಯನ ಅಂತೆಲ್ಲ ಮಾಡಿದ್ವಿ. ಇಷ್ಟೆಲ್ಲಾ ನಾವುಗಳು ಮಾಡಿದ್ರೂ ಕೂಡ ನಮ್ಮ ಮನಸ್ಸು ಶುದ್ಧ ಆಗ್ಲಿಲ್ಲ. ಅಂಥದ್ರೊಳಗೆ ನನ್ನ ಪತ್ನಿಯರ ಮನಸ್ಸು ಎಷ್ಟು ಶುದ್ಧವಾಯ್ತಪ್ಪ, ಎಷ್ಟು ಆನಂದವಾಯ್ತಪ್ಪ ಅಂತೆಲ್ಲರೂ ಕೂಡ ನಮಗೆ ಆ ಭಕ್ತಿ ಉಂಟಾಗ್ಲಿಲ್ವಲ್ಲ ಅಂತ ದುಃಖ ಪಡ್ತಾರೆ. ಹಿತ್ವಾನ್ಯ ಭಜತೆ ಯಂ ಶ್ರೀಹಿ ಪಾದ ಸ್ಪರ್ಶಾಶಯ ಅಸಕೃತ್ ಆತ್ಮದೋಷೋಪವರ್ಗೇಣ ತಜ್ಞಾತ್ವ ಜನಮೋಹಿನಿ. ಮತ್ತೆ ಸಾಕ್ಷಾತ್ ಲಕ್ಷ್ಮೀ ದೇವಿಯೂ ಬೇರೆ ಬೇರೆ ದೇವತೆಗಳೆಲ್ಲರನ್ನೂ ಬಿಟ್ಟು ತನ್ನ ಒಂದು ಚಂಚಲತೆ, ಗರ್ವ ಮೊದಲಾದ ದೋಷಗಳನ್ನ ಪರಿತ್ಯಾಗ ಮಾಡಿ ನಿರಂತರವಾಗಿ ಅವನ ಚರಣ ಕಮಲಗಳನ್ನ ಸ್ಪರ್ಶಿಸುವುದಕ್ಕಾಗಿ ಸೇವೆ ಮಾಡ್ತಾ ಇದ್ದಳಪ್ಪ. ಅಂತಹ ಪ್ರಭುವು ನೋಡಿ, ಆ ಕೃಷ್ಣ ಏನ್ ಮಾಡ್ಬಿಟ್ಟ ಅಂದ್ರೆ ಬಂದು ಊಟವನ್ನ ಕೇಳ್ದ ಇವ್ರ ಹತ್ರ ಎಲ್ಲ. ಊಟವನ್ನ ಕೇಳಿದಾಗ ಆಗ ಅವ್ರು ಅಂದ್ಕೊಳ್ತಾ ಇದ್ದಾರೆ, ಸಾಕ್ಷಾತ್ ಲಕ್ಷ್ಮೀ ದೇವಿ ಅವನ ಚರಣ ಕಮಲದಲ್ಲಿ ಸೇವೆಯನ್ನ ಮಾಡ್ಕೊಂಡಿದ್ದಾಳೆ. ಅವನ ಹೃದಯದೊಳಗೆ ಒಂದು ಬಂದ್ರೆ ಅವರುಗಳು ಬಂದು, ದೇವತೆಗಳು ಬಂದು ಅವನಿಗೆ ಉಪಚಾರವನ್ನ, ಊಟ ಪಾದ್ಯಾದಿಗಳನ್ನ ಕೊಟ್ಟು ಹೋಗ್ತಾರೆ. ಆ ಕೃಷ್ಣ ಪರಮಾತ್ಮ ನಮ್ಮಗಳನ್ನ ಉದ್ಧರಿಸುವುದಕ್ಕಾಗಿಯೇ ಅವನು ಏನ್ ಮಾಡ್ದ,
ನಮ್ಮ ಹತ್ರ ಬಂದು ಭೋಜನವನ್ನ ಯಾಚಿಸದೆ ಹೊರತು ನಮಗೆ ವಿಮೋಹ, ನಮ್ಮಲ್ಲಿರುವ ಅಜ್ಞಾನವನ್ನ ಕಳೆಯಕ್ಕೆ ಹೊತ್ತು ಬೇರೆ ಇದಕ್ಕೆ ಇಲ್ಲ. ಆದ್ರಿಂದ ಎಂಥದ್ದು, ಇವೆಲ್ಲವೂ ಕೂಡ ಸಾಕ್ಷಾತ್ತಾಗಿ ಭಗವಂತನ ಸ್ವರೂಪವೇ ಆಗಿದೆ ಅಂತ ಅಂದುಕೊಂಡು, ಇತಿ ಸ್ವಾಘಮನುಸ್ಮೃತ್ಯ ಕೃಷ್ಣೇತೆ ಕೃತಹೇಲನಾಹ ದಿದೃಕ್ಷವಃ ಅಪಿ ಅಚ್ಯುತಯೋ ಕಂಸಾತ್ ಭೀತಾ ನ ಚಾಚಲನ್. ಎಲ್ಲರೂ ಕೂಡ ಏನ್ ಮಾಡಿದ್ರು ಅಂದ್ರೆ, ಆಗ ಆ ಮಥುರಾ ಪಟ್ಟಣದಲ್ಲಿದ್ದಂಥವ್ರೆಲ್ಲಾ ದೊಡ್ಡ ದೊಡ್ಡವರು ಕೂಡ ಕೃಷ್ಣ ಪರಮಾತ್ಮನನ್ನ ತಿರಸ್ಕಾರ ಮಾಡಿದ್ರಂತೆ. ಯಾಕೆ ಅಂದ್ರೆ ಕಂಸನ ಮೇಲಿನ ಹೆದರಿಕೆಯಿಂದ. ಕೃಷ್ಣನನ್ನ ನಾವು ಇಷ್ಟಪಟ್ರೆ ಕಂಸ ನಮಗೇನು ಮಾಡ್ತಾನೋ ಅನ್ನುವಂತಹ ಒಂದು ಭಯದಿಂದ. ಆದರೆ ಅವರು ಹೃದಯದಿಂದಲೇ ಆ ಕೃಷ್ಣ ಪರಮಾತ್ಮನನ್ನ ಪರಿಪೂರ್ಣವಾಗಿ ಅವರುಗಳು ಏನ್ ಮಾಡಿದ್ರು, ಕೃಷ್ಣ ಪರಮಾತ್ಮನನ್ನ ಅವರುಗಳು ಧ್ಯಾನಿಸುವಂಥವರು ಆದ್ರು ಅಂತ ಅಂದುಕೊಂಡು ನೋಡಿ. ಮುಂದೆ ಏನಾಗುತ್ತೆ ಅಂದ್ರೆ ಗೋವರ್ಧನೋದ್ಧಾರ ಬರುತ್ತೆ. ಇಲ್ಲಿ ಒಂದು ಸಣ್ಣ ವಿಷಯ ಇರುವಂತದ್ದು ಆಗಿದೆ. ಕೃಷ್ಣ ಪರಮಾತ್ಮನು ಜಗತ್ತಿಗೊಂದು ಸಂದೇಶವನ್ನು ಇದರಿಂದ ಕೊಟ್ಟಿದ್ದಾನೆ. ಏನು ಅಂದ್ರೆ, ನಾವೆಲ್ಲರೂ ಕೂಡ ಪ್ರಕೃತಿಯನ್ನ ಆರಾಧಿಸಬೇಕು ಎಂಬ ಒಂದು ಸಂದೇಶವನ್ನು. ಪ್ರಕೃತಿಯನ್ನ ನಾವು ಆರಾಧಿಸಬೇಕು, ಇದು ಮೊದಲನೇ ಸಂದೇಶವಾದ್ರೆ, ಎರಡನೆಯ ಸಂದೇಶ ಏನು ಅಂದ್ರೆ, ಪ್ರತ್ಯಕ್ಷವಾಗಿ ಯಾವುದು ನಮ್ಮನ್ನ ಕಾಪಾಡ್ತಾ ಇದೆಯೋ ಅದನ್ನ ನಾವು ಪರಿಪೂರ್ಣವಾಗಿ ದೈವಿಕ ಭಾವದಿಂದ ನಾವುಗಳು ನೋಡಬೇಕೇ ಹೊರತು ಅಪ್ರತ್ಯಕ್ಷವಾಗಿರುವಂತಹ ಯಾವುದೋ ಒಂದನ್ನ ನಂಬಿಕೊಂಡು ಜೀವನವನ್ನ ಮಾಡಬಾರದು ಅನ್ನುವಂತಹ ಸಂದೇಶವನ್ನ ಕೃಷ್ಣ ಪರಮಾತ್ಮ ಕೊಟ್ಟಿದ್ದಾನೆ. ನಮಗೆ ಯಾವುದೋ ಒಂದು ವೃತ್ತಿ ನಮಗೆ ಅದು ಜೀವನ ಕೊಡ್ತಾ ಇದೆ, ನಾವು ಅದನ್ನು ಗೌರವಿಸಬೇಕು, ನಾವು ಅದನ್ನ ಪೂಜಿಸಬೇಕು. ಇದನ್ನ ಬಿಟ್ಟು ನಾವು ಇದಕ್ಕೆ ಅಗೌರವವನ್ನು ಕೊಟ್ಟು ಎಂದೂ ಕೂಡ ನಮಗೆ ಏನೋ ಒಂದು ಒಳ್ಳೇದು ಮಾಡಿಬಿಡತ್ತೆ ಅನ್ನುವಂಥ ದೃಷ್ಟಿಯಿಂದ ಇನ್ನೊಂದನ್ನು ಯಾವುದನ್ನೋ ನಾವು ಆರಾಧಿಸಬಾರದು ಅನ್ನೋದನ್ನ ಕೃಷ್ಣ ಪರಮಾತ್ಮ ಇಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾನೆ. ಏನಾಗ್ಬಿಡುತ್ತೆ ಅಂದ್ರೆ, ಒಮ್ಮೆ ನಂದ ಗೋಪಾದಿಗಳೆಲ್ಲರೂ ಕೂಡ ಒಂದು ಸಭೆ ಸೇರ್ತಾರೆ. ಸಭೆ ಸೇರಿ ಎಲ್ಲರೂ ಕೂಡ ಮಾತನಾಡ್ಕೊಳ್ತಾ ಇರ್ತಾರೆ. ಮಾತನಾಡ್ಕೊಳ್ಬೇಕಾದಾಗ ಕೃಷ್ಣ ಪರಮಾತ್ಮ ಅಲ್ಲಿಗೆ ಬರ್ತಾನೆ. ಬಂದು ಹೇಳ್ತಾನೆ, ಕಥ್ಯತಮ್ಮೆ ಪಿತಃ ಕೋಯಂ ಸಂಭ್ರಮೋ ವಾ ಉಪಾಗತಃ ಕಿಂ ಫಲಂ ಕಸ್ಯ ಚ ಉದ್ದೇಶಃ ಕೇನ ವಾ ಸಾಧ್ಯತೆ ಮಖಃ. ಎಲ್ಲರೂ ಆ ಒಂದು ವೃಂದಾವನದಲ್ಲಿ ದೊಡ್ಡ ಯಜ್ಞಕ್ಕೆ ಒಂದು ಸಿದ್ಧತೆಯನ್ನ ಮಾಡ್ತಾ ಇರ್ತಾರೆ. ದೊಡ್ಡ ಯಜ್ಞಕ್ಕೆ ಒಂದು ಸಿದ್ಧತೆ ಮಾಡ್ತಿರ್ತಾರೆ. ಆ ಸಿದ್ಧತೆಯನ್ನ ಮಾಡಿದಾಗ ಅವರು ಹೇಳ್ತಾರೆ, ಅಪ್ಪ, ನಾವು ಯಾವ ಕೆಲಸವನ್ನ ನಾವು ಮಾಡೋದಿಕ್ಕೆ ಹೋಗ್ತಾ ಇದ್ದೇವೆ, ನಾವು ಯಾವ ಉತ್ಸವವನ್ನ ಮಾಡ್ತಾ ಇದ್ದೇವೆ, ಇದರ ಫಲ ಏನು, ಯಾವ ಉದ್ದೇಶದಿಂದ ಯಾವ ಸಾಮಗ್ರಿಗಳಿಂದ ಈ ಫಲವನ್ನ ನಾವುಗಳು ಈ ಒಂದು ಯಜ್ಞವನ್ನ ಮಾಡ್ತಾ ಇದ್ದೇವೆ, ಅದನ್ನ ನಾನು ತಿಳ್ಕೊಳ್ಬೇಕು ಅಂತ ನಾನು ಬಯಸ್ತಾ ಇದ್ದೇನೆ, ನೀವು ಹೇಳಿ. ಯಾಕೆ ಅಂದ್ರೆ ಕೃಷ್ಣ ಪರಮಾತ್ಮ ಒಂದು ಮಾತನ್ನ ಹೇಳ್ತಾನೆ ನೋಡಿ, ಜ್ಞಾತ್ವಾಚ ಕರ್ಮಾಣಿ ಜನೋಯಂ ಅನುತಿಷ್ಠತಿ ವಿದುಷಃ ಕರ್ಮ ಸಿದ್ಧಿಸ್ಯ ತಥಾ ನಾವಿದುಷೋ ಭವೇ. ಇದೊಂದು ಸಿದ್ಧಾಂತ, ಒಂದು ಸುಭಾಷಿತ, ಒಂದು ಶಾಸ್ತ್ರ. ಇದನ್ನು ನಾವೆಲ್ಲರೂ ಕೂಡ ತಿಳ್ಕೊಬೇಕು. ಈ ಮಾತನ್ನ ನಾವೆಲ್ಲರೂ ಕೂಡ ನಾವು ಮಾಡುವಂತಹ ಕರ್ಮವನ್ನ ಚೆನ್ನಾಗಿ ತಿಳಿದುಕೊಂಡು ಮಾಡಬೇಕಂತ. ನಾವು ತಿಳಿದು ತಿಳಿಯದೆ ಎಷ್ಟೋ ಕರ್ಮಗಳನ್ನ ನಾವುಗಳು ಮಾಡ್ತಾ ಇದ್ದೇವೆ. ಈಗ ನಾವು ಒಂದು ಸಂಧ್ಯಾ ವಂದನೆ ಕೂತ್ಕೊಳ್ತೀವಿ, ಉದ್ಧರಣ ಆಪೋ ಕಾಮ ಯೋಗ ಸ್ಥಾನ ಊರ್ಜಾನ ಉಳಿದಿರು ಮಾತಾ ಆಪೋ ಜನತಾಜನ ಏನ್ ಮಾಡ್ಬಿಡ್ತೀವಿ, ಸ್ವರ ಇಲ್ಲ, ಇತ್ಯಾದಿಗಳಿಲ್ಲ, ಏನು ಇಲ್ಲ, ಸುಮ್ಮನೆ ಒಂದು ನೀರು ಹಾಕೊಳಕ್ ಮಂತ್ರ ಅಂತ. ಅರ್ಥ ಏನು? ಏನಕ್ಕೆ ಹಾಕೋತಾ ಇದೀಯಾ? ಪ್ರಥಮ ಮಾರ್ಜನ ಏನಕ್ಕೆ ಹೇಳ್ತು, ಮತ್ತೆ ಅದೇ ಮಂತ್ರದಿಂದ ದ್ವಿತೀಯ ಮಾರ್ಜನ ಏನಕ್ಕೆ ಹೇಳ್ತು? ಒಂದ್ಸಲಿ ಶುದ್ಧ ಆದ್ರೆ ಸಾಕ್ತಾನೆ, ಎರಡನೇ ಸಲ ಶುದ್ಧತ್ವ ಏನಕ್ಕೆ ಬೇಕಿತ್ತು ನಿನಗೆ? ಯಾವತ್ತಾರು ವಿಚಾರ ಮಾಡಿದೀವ ನಾವೆಲ್ಲ? ಸಂಧ್ಯಾ ವಂದನೆಯಲ್ಲಿ ಎರಡೆರಡು ಸಲಿ ಮಾರ್ಜನ ಏನಕ್ಕೆ ಬಂತು? ಒಂದ್ಸಲಿ ಪ್ರೋಕ್ಷಣೆ ಮಾಡಿದ್ರೆ ಸಾಕ್ತಾನೆ, ಮತ್ತಿನ್ ಎರಡನೇ ಸಲಿ ಮಾರ್ಜನ ಏನಕ್ಕೆ ಬಂತು? ಯಾವತ್ತಾರು ನಮ್ಗೆ ತಿಳ್ಕೊಂಡಕ್ಕೆ ವಿಚಾರ ಮಾಡಿದೀವ? ಯಾವತ್ತಾದ್ರೂ ನಾವುಗಳು ಆ ಆಪೋಹಿಷ್ಟ ಮಂತ್ರದ ಅರ್ಥ ಏನು ಅಂತ ತಿಳ್ಕೊಳ್ಳಕ್ಕೆ ನಾವು ವಿಚಾರ ಮಾಡಿದೀವ? ನಮ್ಮನೆ ಕೆಳಗಡೆ ಒಬ್ಬರಿದ್ದಾರೆ, ಜೋರಾಗಿ ಹೇಳ್ತಾರೆ ಸಂಧ್ಯಾ ವಂದನೆ ಮಂತ್ರನ. ತುಂಬಾ ಸಂತೋಷ ಆಗುತ್ತೆ. ಎಷ್ಟು ಫಾಸ್ಟ್ ಆಗಿ ಹೇಳ್ತಾರೆ ಅಂದ್ರೆ, ಅಕ್ಷರಗಳು ಒಂದೊಂದು ಅಕ್ಷರವನ್ನು ನುಂಗಿ ಬಿಡುತ್ತೆ. ಅಷ್ಟರ
ಸುರೇಶ ಅದು ದೊಡ್ಡ ಊದ್ದು ಕೇಳ್ಬಿಡ್ತಾರೆ. ಹೇಳ್ಬಿಟ್ಟು ಅದ 15 ನಿಮಿಷಕ್ಕೆ ಭಸ್ಮ ಹಚ್ಕೊಂಡು ಮೈ ಕೈಗೆಲ್ಲ ಭಸ್ಮ ಹಚ್ಕೊಂಡು ಜೋರಾಗೆ ಆ ಒಂದು ಮಂತ್ರ ಇದನ್ನ ಹೇಳ್ಬೇಕಾದ್ರೂ ಕೂಡ ಏನೋ ಹೊರಗಡೆಗೆ ಆ ನೀರನ್ನ ಹಾಕಬೇಕಾದ್ರೂ ಕೂಡ ಗಟ್ಟಿಯಾಗಿ ಬಂದು ಗಿಡಕ್ಕೆ ಹಾಕಿ ನಮಸ್ಕಾರ ಮಾಡಿ ಸೂರ್ಯನನ್ನು ನಿಂತ್ಕೊಂಡು ನಮಸ್ಕಾರ ಮಾಡಿ ಹೋಗಿ ಬಿಟ್ಟು ಆರಾಮಾಗಿ ಬನೀನು ಒಂದು ಪಂಚ ಉಟ್ಬಿಟ್ರೆ ಅವತ್ತಿನ ಕರ್ತವ್ಯ ಅವ್ರದ್ದು ಮುಗೀತು ಅಂತ. ಏನಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಕೃಷ್ಣ ಪರಮಾತ್ಮ ಎಷ್ಟು ಚೆನ್ನಾಗಿ ಈ ಒಂದು ಶ್ಲೋಕವನ್ನ ಹೇಳಿದಾನೆ ಅಂದ್ರೆ ಏನೋ ಜ್ಞಾತ್ವಾ ಚ ಕರ್ಮಾಣಿ ಜನಃ ಅಯಂ ಅನುತಿಷ್ಠತಿ ವಿದುಷಃ ಕರ್ಮ ಸಿದ್ಧಿ ಸ್ಯಾತ್ ತಥಾ ನ ಅವಿದುಷೋ ಭವೇತ್. ಯಾರು ಯಾವ ಕರ್ಮವನ್ನ ತಿಳಿದು ಮಾಡ್ತಾರೋ ಅವರಿಗೆ ಆ ಕರ್ಮವು ಎಷ್ಟು ಫಲವನ್ನ ಕೊಡುತ್ತದೆಯೋ ಅದರಷ್ಟು ಫಲವನ್ನ ಕೊಡುವುದಿಲ್ಲ ತಿಳಿಯದೆ ಮಾಡುವವರಿಗೆ ಅದು ಫಲವನ್ನ ಕೊಡುವುದಿಲ್ಲ. ಆಗ ನಂದಗೋಪ ಹೇಳ್ತಾನೆ, ನೋಡಪ್ಪ, ಮೇಘಗಳಿಗೆ ಅಧಿಪತಿ ಇಂದ್ರ, ಮಳೆಯಿಂದಲೇ ನಾವೆಲ್ಲರೂ ಕೂಡ ಜೀವನವನ್ನ ಸಾಗಿಸ್ತಾ ಇದ್ದೇವೆ. ಆದ್ದರಿಂದ ಆ ಇಂದ್ರನನ್ನ ತೃಪ್ತಿಗೊಳಿಸೋದಿಕ್ಕೋಸ್ಕರ ನಾವೊಂದು ಯಜ್ಞವನ್ನ ಮಾಡ್ತಾ ಇದ್ದೇವೆ ಅಂತ ಅವನು ಹೇಳ್ತಾನೆ. ಆಗ ಕೃಷ್ಣ ಪರಮಾತ್ಮ ಹೇಳ್ತಾನೆ, ವಾಚೋ ನಿಶಮ್ಯ ನಂದಸ್ಯ ತಥಾನ್ಯೇಷಾಂ ರಜೋಕಸಾಂ ಇಂದ್ರಾಯ ಮನ್ಯುಂ ಜನಯನ್ ಪಿತರಂ ಪ್ರಾಹ ಕೇಶವಃ. ಆ ಇಂದ್ರನು ತನ್ನನ್ನ ತಾನು ಕರ್ಮಗಳಿಗೆ ಯಜ್ಞ ಯಾಗಾದಿಗಳಿಗೆ ಅಧಿಪತಿ ಅನ್ನುವಂತಹ ಬ್ರಹ್ಮನಿಗೆ ಭ್ರಮ ನಿರಸನ ಮಾಡಿ ಆಗಿತ್ತು. ಈಗ ಇಂದ್ರನಲ್ಲಿರುವಂತಹ ಆ ಅಜ್ಞಾನವನ್ನು ಕಳೆಯಬೇಕು ಎಂಬ ಉದ್ದೇಶದಿಂದ ಕೃಷ್ಣ ಪರಮಾತ್ಮನು ಹೇಳ್ತಾನೆ, ನೋಡಿ, ಕರ್ಮಣ ಜಾಯತೆ ಜಂತು ಕರ್ಮಣೈವ ವಿಲೀಯತೆ ಸುಖ ದುಃಖಂ ಭಯಂ ಕ್ಷೇಮಂ ಕರ್ಮಣೈವ ಅಭಿಪದ್ಯತೆ. ಇವೆಲ್ಲವೂ ಕೂಡ ಬರೆದಿಟ್ಕೊಳ್ಳುವಂತಹ ಶ್ಲೋಕಗಳು. ಒಬ್ಬ ಮನುಷ್ಯನು ತನ್ನ ಕರ್ಮಕ್ಕನುಗುಣವಾಗಿಯೇ ಹುಟ್ಟುತ್ತಾನಂತೆ, ಕರ್ಮಾನುಸಾರವಾಗಿಯೇ ಅವನು ಸಾಯ್ತಾನಂತೆ. ಅವನಿಗೆ ನಿತ್ಯ ಜೀವನವೂ ಕೂಡ ಅವನು ಮಾಡಿದಂತಹ ಕರ್ಮಗಳಿಗೆ ಅನುಗುಣವಾಗಿಯೇ ನಡೆಯುತ್ತಂತೆ. ಜೀವನದಲ್ಲಿ ನಡೆಯುವಂತಹ ಸುಖ ದುಃಖ ಭಯ ಕ್ಷೇಮ ಇವೆಲ್ಲವೂ ಕೂಡ ನಾವುಗಳು ಮಾಡಿದ ಕರ್ಮಕ್ಕನುಗುಣವಾಗಿಯೇ ಬರುವಂಥದ್ದಾಗತ್ತೆ. ಕಿಮಿಂದ್ರೇಣೇಹ ಭೂತಾನಾಂ ಸ್ವ ಕರ್ಮಾನುವರ್ತಿನಾಂ ಅನಿಶೇನನ್ ಯಥಾ ಕರ್ತುಂ ಸ್ವಭಾವ ವಿಹಿತಂ ನೃಣಾಂ. ಮತ್ತಿನ್ನೇನು, ಸಮಸ್ತ ಪ್ರಾಣಿಗಳು ತಮ್ಮ ಕರ್ಮ ಫಲಗಳನ್ನೇ ಅನುಭವಿಸ್ತಿರುವಾಗ ನಮಗೆ ಇಂದ್ರನಿಂದ ಏನು ಅಪೇಕ್ಷೆ ಇದೆ? ಅಪ್ಪ, ನಾವು ಪೂರ್ವ ಜನ್ಮಕ್ಕೆ ಸಂಸ್ಕಾರಕ್ಕನುಗುಣವಾಗಿ ನಾವು ಏನನ್ನೂ ಕೂಡ ಅದನ್ನೇ ಅನುಭವಿಸ್ಬೇಕೇ ಹೊರತು ಏನನ್ನೂ ಕೂಡ ನಾವು ಬದಲಾಯಿಸಿಕೊಳ್ಳೋದಿಕ್ಕೆ ಆಗೋದಿಲ್ಲ. ಆದ್ರಿಂದ ನಾವು ಏನು ಮಾಡೋಣ ಅಂದ್ರೆ, ನೋಡಪ್ಪ, ನಮ್ಮ ಜೀವನ ನಡೀತಿರುವಂಥದ್ದು ಯಾವುದ್ರಿಂದ ಅಂದ್ರೆ ಹೇಳ್ತಾರೆ ನೋಡಿ, ನ ಪುರಃ ಜನಪದಾಹ ನ ಗ್ರಾಮಾಹ ನ ಗೃಹಾವಯಂ ನಿತ್ಯಂ ವನೌಕ ಸಸ್ತಾತ ವನಶೈಲ ನಿವಾಸಿನಃ ತಸ್ಮಾತ್ ಗಾವಂ ಬ್ರಾಹ್ಮಣಂ ಅದ್ರೇಶ್ಚಾರ ಭ್ಯತಾಂ ಮಖಃ ಯ ಇಂದ್ರಯಾಗ ಸಂಭಾರಾಹ ತೈರಯಂ ಸಾಧ್ಯತಾಂ ಮಖಃ. ತಂದೆಯವರೇ, ನಮ್ಮ ಅಧೀನದಲ್ಲಿ ಯಾವುದೇ ರಾಜ್ಯಗಳಿಲ್ಲ, ಪಟ್ಟಣಗಳಿಲ್ಲ, ಊರುಗಳಿಲ್ಲ, ಹಳ್ಳಿಗಳಿಲ್ಲ, ಏನೂ ಇಲ್ಲ. ನಮಗೆ ಮನೆ ಮಠಗಳು ಕೂಡ ಇಲ್ಲ. ನಾವು ಯಾರು? ಕಾಡಲ್ಲಿರುವಂತಹ ಗೋಪಾಲಕರು. ನಾವೆಲ್ಲ ವನವಾಸಿಗಳು. ನಮಗೆ ಕಾಡು ಪರ್ವತ ಇವುಗಳೇ ನಮ್ಮ ಜೀವನವಾಗಿದೆ, ನಮ್ಮ ಮನೆಯಾಗಿದೆ. ಆದ್ದರಿಂದ ನಾವು ಏನು ಮಾಡೋಣ ಅಂದ್ರೆ, ಚೆನ್ನಾಗಿ ಗೋವುಗಳ ಪೂಜೆ ಮಾಡೋಣ. ಚೆನ್ನಾಗಿ ಆ ಗಿರಿರಾಜನಾದಂತಹ ನಮಗೆ ಹಸುಗಳು ಬದುಕಬೇಕು ಅಂದ್ರೆ ಏನ್ ಮಾಡ್ಬೇಕು? ಹಸಿರು ಮೇವು ಬೇಕು. ನಮಗೆ ಮೇವನ್ನ ಕೊಡ್ತಿರುವಂತದ್ದು ಯಾವುದು? ನೋಡಪ್ಪ, ಆ ಗೋವರ್ಧನ ಪರ್ವತ. ಆ ಗೋವರ್ಧನ ಪರ್ವತದ ಪೂಜೆಯನ್ನೇ ಮಾಡೋಣ. ಮತ್ತು ಬಹಳಷ್ಟು ಜನರನ್ನ ಕರೆದು ದಾನಗಳನ್ನ ಮಾಡೋಣ. ಎಲ್ಲರಿಗೂ ಜೀವನ ನಡೆಯುತ್ತೆ. ಆ ದಾನಾದಿಗಳನ್ನ ನಾವುಗಳು ಮಾಡುವವರಾಗೋಣ. ಮತ್ತೆ ಯಾವುದ್ರೊಳಗೆ ಮಾಡೋಣ? ಯಾವ ಯಜ್ಞ ಯಾಗಾದಿಗಳ ಸಾಮಾನನ್ನ ಒಂದು ಸಂಭಾರಗಳನ್ನ ಇಂದ್ರನಿಗೋಸ್ಕರ ಇಟ್ಟಿದ್ದೇವೋ ಅದರಲ್ಲೇ ಮಾಡೋಣ. ಅದಕ್ಕೇನು ಹೊಸದಾಗಿ ಮಾಡಬೇಕಾಗಿಲ್ಲ ಅಂತ ಹೇಳಿದಾಗ
ನೋಡಪ್ಪ, ಎಲ್ಲರೂ ಬಗೆ ಬಗೆಯ ಅಡಿಗೆಗಳನ್ನ ಮಾಡ್ರಿ, ಎಲ್ಲ ಹಸುಗಳ ಹಾಲುಗಳನ್ನ ಕೂಡು ಹಾಕಿ, ಅಷ್ಟೇ ಅಲ್ಲ ಆ ತುಪ್ಪ ಬೆಣ್ಣೆ ಎಲ್ಲ ಸಂಭ್ರಮದಿಂದ ದಾನ ಧರ್ಮಾದಿಗಳನ್ನ ಮಾಡಿ ನಾವೆಲ್ಲರೂ ಒಂದು ವನೋತ್ಸವವನ್ನ ಮಾಡೋಣ, ಆ ಒಂದು ಗಿರಿರಾಜನಾದಂತಹ ಗೋವರ್ಧನನಿಗೆ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟೆ. ನೋಡಿ, ಇಷ್ಟೆಲ್ಲ ಏನ್ ಮಾಡೋಣ, ಹಸುಗಳಿಗೆ ಒಂದು ಗೋವರ್ಧನ ಗಿರಿಯನ್ನ ಪೂಜೆ ಮಾಡೋಣ, ನಾವೆಲ್ಲರೂ ಭೋಜನವನ್ನ ಹಾಕೋಣ, ಮತ್ತಿನ ಅಗ್ನಿಗೆ, ಗೋವುಗಳಿಗೆ, ಬ್ರಾಹ್ಮಣರಿಗೆ, ಪರ್ವತರಾಜನಿಗೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡೋಣ, ಮತ್ತು ಇದೆಲ್ಲವೂ ಕೂಡ ಪ್ರಿಯರಾಗ್ತಾರೆ ಅಂತ ಹೇಳಿದಾಗ ಕೃಷ್ಣನ ಮಾತು ಎಲ್ಲರಿಗೂ ಕೂಡ ಸರಿ ಅಂತ ಅನ್ನಿಸ್ಬಿಡ್ತು. ಅನ್ನಿಸ್ದಾಗ ಎಲ್ಲರೂ ಕೂಡ ಆ ಕೃಷ್ಣ ಸ್ವನ್ಯತಮಂ ರೂಪಂ ಗೋಪ ವಿಶ್ರಂಭಣಂ ಗತಃ ಶೈಲೋಸ್ಮೀತಿ ಬ್ರುವನ್ ಭೂರಿ ಬಲಿಮದಾದ ಬೃಹದ್ವಪು ತಸ್ಮೈ ನಮೋ ವ್ರಜಜನೈಃ ಸಹಚಕ್ರೇ ಆತ್ಮನಾತ್ಮನೆ ಅಹೋ ಪಶ್ಯತ ಶೈಲೋಸೋ ರೂಪಿನಃ ಅನುಗ್ರಹಂ ವ್ಯಧಾತ್. ಏನಾಯ್ತು ಅಂದ್ರೆ, ಅವರು ಎಲ್ಲಾ ಒಂದು ಭಕ್ಷ್ಯ ಭೋಜ್ಯಗಳನ್ನ ತಂದ್ರು, ಆ ಗೋವರ್ಧನ ಬೆಟ್ಟಕ್ಕೆ ಅಲಂಕಾರವನ್ನ ಮಾಡಿದ್ರು, ಇವೆಲ್ಲವನ್ನು ಕೂಡ ಆ ಗಿರಿರಾಜನಿಗೆ ಮಾಡಿ ನಮಸ್ಕಾರವನ್ನ ಮಾಡಿಬಿಡ್ತಾರೆ. ಇದರಿಂದ ಏನಾಗ್ಬಿಡ್ತು ಅಂದ್ರೆ, ಇಂದ್ರ ಸಿಟ್ಟಿಗೆದ್ದು ಬಿಟ್ಟ. ಸಿಟ್ಟಿಗೆದ್ದು ಏನ್ ಮಾಡ್ದ ಅಂದ್ರೆ, ಸಂವರ್ತಕ ಅನ್ನುವಂತಹ ಮೇಘಗಳನ್ನ ಕರೆದು ಮಳೆಯನ್ನ ಸುರಿಸೋದಿಕ್ಕೆ ಹೇಳಿಬಿಟ್ಟ. ಏನಾಯ್ತು ಅಂದ್ರೆ, ಆ ಮಳೆ ಎಷ್ಟು ಜೋರಾಗಿ ಬಂತು ಅಂದ್ರೆ, ಆ ಗೋಕುಲ ವೃಂದಾವನ ಹಸುಗಳಿಗೆಲ್ಲರಿಗೂ ಕೂಡ ತುಂಬಾ ಘಾತಿಯಾಗೋಕೆ ಶುರುವಾಯಿತು. ಆ ಮಳೆಯ ನೀರಿನಲ್ಲಿ ಎಲ್ಲ ಯಜ್ಞ ಯಾಜ್ಞಿಕ ಸಂಭಾರಗಳೆಲ್ಲವೂ ಕೂಡ ಒಂದು ಹರಿದು ಹೋಗೋದಿಕ್ಕೆ ಶುರುವಾಗಿ ಭಯ ಆಗಿಬಿಡ್ತು. ಆಗ ಏನಾಯ್ತು ಅಂದ್ರೆ, ಎಲ್ಲರೂ ಕೂಡ ಕೃಷ್ಣ ಕೃಷ್ಣ ಮಹಾಭಾಗ ತನ್ನಾತಂ ಗೋಕುಲಂ ಪ್ರಭೋ ತ್ರಾತು ಮರ್ಹಸಿ ದೇವಾನ್ನಃ ಕುಪಿತಾತ್ ಭಕ್ತವತ್ಸಲಃ. ಕೃಷ್ಣ ಕೃಷ್ಣ ಮಹಾಭಾಗ, ನಮ್ಮನ್ನ ಕಾಪಾಡು, ಗೋಕುಲಕ್ಕೆ ಯಾವಾಗ ತೊಂದರೆಗಳು ಆಗತ್ತೋ ಅವೆಲ್ಲಗೂ ಕೂಡ ನೀನೇ ಕಾಪಾಡ್ತಾ ಇರುವನಾಗಿದೆಯಪ್ಪ, ನಮ್ಮನ್ನ ಕಾಪಾಡು ಅಂತ ಹೇಳಿ ತಕ್ಷಣ ಏನು ಮಾಡ್ತಾನೆ ಅಂದ್ರೆ, ಆ ಕೃಷ್ಣ ಪರಮಾತ್ಮನು ಆ ಇಂದ್ರನಿಗೆ ಒಂದು ತಿಳುವಳಿಕೆಯನ್ನ ತಿಳಿಸಬೇಕು, ಅವನಲ್ಲಿರುವಂತಹ ಗರ್ವವನ್ನ ಕಡಿಬೇಕು ಅನ್ನುವಂತಹ ಉದ್ದೇಶದಿಂದ ಏನ್ ಮಾಡ್ತಾನೆ, ಇತ್ಯುಕ್ತೈಕೇನ ಹಸ್ತೇನ ಕೃತ್ವಾ ಗೋವರ್ಧನಾಚಲಂ ದಧಾರ ಲೀಲಯಾ ಕೃಷ್ಣ ಛತ್ರಾಕಮಿವ ಬಾಲಕಃ. ಕೆಳಗಿರುವಂತಹ ಒಂದು ಸಣ್ಣ ಪುಸ್ತಕವನ್ನೋ ಒಂದು ಮಣೆಯನ್ನೋ ಏನೋ ಹಿಂಗ್ ಕೆಳಗಡೆ ಕೈ ಹಾಕಿ ಎತ್ತು ಬಿಡ್ತೀವಲ್ಲ, ಹಂಗೆ ಇಡೀ ಗೋವರ್ಧನ ಪರ್ವತವನ್ನ ಕೃಷ್ಣ ಪರಮಾತ್ಮ ಅದರ ಬುಡಕ್ಕೆ ಕೈ ಹಾಕಿ ಎಡಗೈನ ಒಂದು ಬೆರಳು ತುದಿಯಲ್ಲಿ ಹಿಡಿದುಕೊಂಡು ನಿಂತ್ಕೊಂಡ್ಬಿಟ್ನ. ಇಡೀ ಗೋವರ್ಧನ ಬೆಟ್ಟವನ್ನು ಈಗಲೂ ಕೂಡ ವೃಂದಾವನದಲ್ಲಿ ಗೋವರ್ಧನ ಪ್ರದಕ್ಷಿಣೆಯನ್ನ ಮಾಡ್ತಾರೆ. ಯಾಕಂದ್ರೆ ಸಾಕ್ಷಾತ್ ಕೃಷ್ಣ ಪರಮಾತ್ಮನು ಅದರಲ್ಲಿ ವಾಸ ಮಾಡ್ಕೊಂಡಿದ್ದಾನೆ ಅಂತ. ಗಿರಿ ಪ್ರದಕ್ಷಿಣೆ ಅಂತ ಸಾವಿರಾರು ಜನ, ಲಕ್ಷಾಂತರ ಜನ ಹೆಂಗ್ ಮಾಡ್ತಾರೆ ಅಂದ್ರೆ, ಒಂದು ಹಂತಕ್ಕೆ 1008 ಪ್ರದಕ್ಷಿಣೆ ಮಾಡ್ತಾರೆ. ನೀವು ನಿನ್ನೆ ಬೆಳಗ್ಗೆ ಹೇಳಿದ್ರಿ, ತಿರುಪತಿಗೆ ಮೆಟ್ಲಿಗೆಲ್ಲ ಹಚ್ಕೊಂಡು ಹೋಗ್ತಾರೆ ಅಂತ. ಒಂದು 1008 ಕಲ್ಲನ್ನ ಇಟ್ಕೊಳ್ತಾರೆ ಪಕ್ಕದಲ್ಲಿ, ಒಂದು ಕಲ್ಲನ್ನ ಎತ್ತಿ ಇಡಬೇಕು, ನಮಸ್ಕಾರ ಮಾಡಬೇಕು, ಅದೇ ರೀತಿ ಮತ್ತೆ ಕಲ್ಲನ್ನ ಎತ್ತಿ ಇಡಬೇಕು. ಆ ರೀತಿ ಒಂದು ಇದಕ್ಕೆ 1008 ನಮಸ್ಕಾರ, 1008 ನಮಸ್ಕಾರವನ್ನು ಮಾಡಿ ಮತ್ತೆ ಮುಂದಿನ ಹೆಜ್ಜೆ ಇಡ್ತಾರೆ. ಒಂದು ಹೆಜ್ಜೆಗೆ 1008 ನಮಸ್ಕಾರ, ಮತ್ತೆ ಮುಂದಿನ ಹೆಜ್ಜೆ. 10 ವರ್ಷ 11 ವರ್ಷಗಳ ಕಾಲ ನಿರಂತರವಾಗಿ ಮಾಡ್ತಾರೆ ಗಿರಿ ಪ್ರದಕ್ಷಿಣೆಯನ್ನ. ಆ ರೀತಿ ಮಾಡುವಂಥವ್ರು ಇದ್ದಾರೆ ಈಗಲೂ ಕೂಡ. ನೀವು ವೃಂದಾವನಕ್ಕೆ ಹೋದ್ರೆ ನೋಡಬಹುದು ಅವ್ರನ್ನ. ಲೀಲಾಜಾಲವಾಗಿ ಕೃಷ್ಣ ಪರಮಾತ್ಮ ಎತ್ತು ಬಿಡ್ತಾನೆ. ಎತ್ತಿದಾಗ ಹೇಳ್ತಾನೆ, ನೋಡ್ರಪ್ಪ, ಒಂದು ಛತ್ರಿ ತರಹ ಆಗಿದೆ ಈಗ, ನೀವೆಲ್ಲರೂ ಕೂಡ ಇದ್ರ ಕೆಳಗಡೆ ಬರ್ರಿ, ಇದ್ರ ಗುಂಡಿ, ಆ ಗೋವರ್ಧನ ಎತ್ತು ಗುಂಡಿ ಆಯ್ತು, ಇದ್ರೊಳಗೆ ಕೆಳಗೆ ಬರ್ರಿ, ನಿಮಗೇನು ಆಗಲ್ಲ, ಎಷ್ಟು ದಿನ ಅವನು ಮಳೆ ಸುರಿಸ್ತಾನೆ ನೋಡೋಣ ಅಂತ ಅಂದುಕೊಂಡು ಎಲ್ಲರೂ ಕೂಡ ಆ ಅದ್ಭುತ ಯೋಗ ಮಾಯೆಯನ್ನ ಕಂಡು ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ತಕ್ಷಣ ಅದ್ರ ಕೆಳಗಡೆಗೆ ಬರ್ತಾರೆ. ಇಂದ್ರನು ಇನ್ನೂ ಒಂದು 2-3 ದಿನಗಳ ಕಾಲ ಆ ಮಳೆಯನ್ನ ಸುರಿಸ್ತಾನೆ. ಸುರಿಸಿದ ಮೇಲೆ ಅವನಿಗೆ ಅವನ ಅಜ್ಞಾನದ ಅರಿವಾಗತ್ತೆ. ಅಯ್ಯೋ, ನಾನು ಯಾರ ಮೇಲೆ ಕೋಪ ಮಾಡಿಕೊಂಡೆ ಅಂತ ಅಂದುಕೊಂಡು ಆ ಇಂದ್ರನು ಬಂದು ಕ್ಷಮಾಪಣೆಯನ್ನ ಕೇಳ್ತಾನೆ. ಕೃಷ್ಣನು ಗೋವರ್ಧನನ್ನ ಇಳಿಸ್ತಾನೆ. ಯಶೋಧ ರೋಹಿಣಿ ನಂದೋ ರಾಮಶ್ಚ ಬಲಿನಾಂಬರಃ ಕೃಷ್ಣ ಮಾಲಿಂಗ್ಯ ಯಯುಜುಹು ಆಶಿಷಾ ಸ್ನೇಹಕಾತರಾಹ
ದಿವಿ ದೇವಾಗಣಾ ಸದ್ದಾಹ ಸಿದ್ಧ ಗಂಧರ್ವ ಚಾರಿಣಾಹ ತುಷ್ಟು ಮುಮುಚಸ್ತುಷ್ಟಾಹ ಪುಷ್ಪವರ್ಷಾಣಿ ಪಾರ್ಥಿವ. ಈ ಒಂದು ಅದ್ಭುತವಾದ ಕರ್ಮವನ್ನ ನೋಡಿ ಯಶೋಧಾ ದೇವಕಿ ಎಲ್ಲರೂ ಕೂಡ ದೃಷ್ಟಿ ತೆಗೆದು ನಿವಾಳಿಸಿದ್ರಂತೆ. ಬಲರಾಮ ಬಂದು ಅಪ್ಪುಕೊಂಡಂತೆ, ನಿನ್ ಶಕ್ತಿ ಯಾರಿಗಿಲ್ಲ ಬಿಡಪ್ಪ, ನಿನ್ ತರ ಒಂದು ಸಾಮರ್ಥ್ಯ ಆಗಬಹುದು, ನಿನ್ನ ಒಂದು ಲೀಲೆ ಏನು ಮಾಡ್ತೀಯ ಅನ್ನೋದು ಗೊತ್ತೇ ಇಲ್ಲ. ಎಲ್ಲರೂ ಮಳೆ ಬಂತು ಎಲ್ಲೆಲ್ಲ ಅಡುಕೊಳ್ಳೋಣ ಅಂತ ನೋಡ್ತಾ ಇದ್ರಿ ನಾವು, ಎಲ್ಲಪ್ಪ ಹೋಗೋಣ ಈ ಮಳೆಯನ್ನು ತಪ್ಪಿಸ್ಕೊಳಕ್ಕೆ ಅಂತ. ನಿನ್ನ ತಲೆ ಒಳಗೆ ಈ ಒಂದು ಗೋವರ್ಧನವನ್ನೇ ಎತ್ತುವಂತಹ ಒಂದು ಆಲೋಚನೆ ಬಂದಿದೆಯಲ್ಲ, ಈ ರೀತಿ ಬಂದಿದೆ ಅಂತ ನಾವು ಅಂದುಕೊಂಡಿರ್ಲಿಲ್ಲ. ಬಲರಾಮನು ಬಂದು ಅಪ್ಪಿಕೊಡ್ತಾನೆ. ಎಲ್ಲ ದೇವತೆಗಳು ಎಲ್ಲರೂ ಕೂಡ ಪುಷ್ಪ ವೃಷ್ಟಿಯನ್ನ ಆ ಕೃಷ್ಣ ಪರಮಾತ್ಮನ ಮೇಲೆ ಮಾಡಿದಂಥವರು ಆಗ್ತಾರೆ. ಮುಂದೆ ಆ ಕೃಷ್ಣ ಪರಮಾತ್ಮನಿಗೆ ಯಾವಾಗ ಆ ಗೋವರ್ಧನವನ್ನ ಎತ್ತು ಬಿಟ್ನೋ, ಆಗ ಏನಾಯ್ತು ಅಂದ್ರೆ ಆ ಗೋಲೋಕದಿಂದ ಕಾಮಧೇನು, ಸ್ವರ್ಗಲೋಕದಿಂದ ದೇವೇಂದ್ರನು ಎಲ್ಲರನ್ನೂ ಕೂಡ ಅಲ್ಲಿಗೆ ಬರ್ತಾರೆ. ಬಂದು ಆ ಕೃಷ್ಣ ಪರಮಾತ್ಮನಿಗೆ ಗೋವಿಂದ ಅಭಿಷೇಕವನ್ನ ಅವರು ಮಾಡ್ತಾರೆ. ಗೋವಿಂದ ಅನ್ನುವಂತಹ ಒಂದು ಅಭಿಷೇಕವನ್ನ ಗೋಕುಲಪತಿಂ ಗೋವಿಂದಂ ಅಭಿಷೇಚ್ಯ ಸಹ ಅನುಜ್ಞಾತೋ ಯಯೋ ಶಕ್ರಃ ಮೃತೋ ದೇವಾದಿಭಿರ್ಭವಾತ್. ಆ ಇಂದ್ರನು ಆ ಗೋವುಗಳ ಮತ್ತು ಗೋಕುಲದ ಸ್ವಾಮಿಯಾದಂತಹ ಆ ಕೃಷ್ಣ ಪರಮಾತ್ಮನಿಗೆ ಗೋವಿಂದ ಅನ್ನುವಂತಹ ಒಂದು ಪಟ್ಟದಿಂದ ಅಭಿಷೇಕವನ್ನು ಮಾಡಿ ಅವನು ಎಲ್ಲರನ್ನೂ ಕೂಡ ಅವನು ಹೊರಟು ಹೋಗ್ತಾನೆ. ಆ ನಂತರ ಮುಂದಿನ ಅಧ್ಯಾಯದಲ್ಲಿ ರಾಸಲೀಲೆ ಆರಂಭ ಆಗುತ್ತೆ. ರಾಸ ಪಂಚಾಧ್ಯಾಯಿ ಗೋಪಿಕೆಯರಿಗೆ ಕೃಷ್ಣ ಪರಮಾತ್ಮನು ಭಕ್ತಿಯನ್ನ ಕರುಣಿಸಿದಂತಹ ಘಟ್ಟ. ನಾಳೆ 2 ಘಟ್ಟವನ್ನ ಕೇಳೋಣ. ಒಂದು, ರಾಸ ಪಂಚಾಧ್ಯಾಯಿಯನ್ನ ಸೂಕ್ಷ್ಮವಾಗಿ ನಾವು ತಿಳಿದು ನಂತರ ಕೃಷ್ಣ ಪರಮಾತ್ಮನ ವಿವಾಹ, ರುಕ್ಮಿಣಿ ಕಲ್ಯಾಣವನ್ನ ನಾಳೆಯ ದಿನ ಕೇಳೋಣ. ಇನ್ನೂ ಈ ದಶಮಸ್ಕಂದದಲ್ಲಿ ಎಷ್ಟು ಹೇಳೋಣ ಸ್ವಾಮಿ. ಉದ್ಧವನ್ ಹೇಳೋಣ. ಕೊನೆಯ ದಿನಕ್ಕೆ ಉದ್ಧವ ಮತ್ತು ಸುಧಾಮ ಎರಡನ್ನು ಕೂಡ ಶುಕ್ರವಾರ ಸಂಜೆಗೆ, ನಾಳೆಗೆ ಈ ರಾಸಪಂಚಾಧ್ಯಾಯಿ ಗೋಪಿಕಾ ಗೀತೆ ಇದನ್ನ ಹೇಳಿ, ಆ ನಂತರ ರುಕ್ಮಿಣಿ ಕಲ್ಯಾಣವನ್ನ ಒಂದು ಸ್ವಲ್ಪ ಹೇಳಿ, ಕೊನೆಯ ದಿನಕ್ಕೆ ಕೃಷ್ಣೋದ್ಧವ ಮತ್ತು ಕೃಷ್ಣ ಸುಧಾಮ, ಒಬ್ಬನು ಭಕ್ತನು ಇನ್ನೊಬ್ಬ ಮಿತ್ರನು, ಅವನ ಒಂದು ಚರಿತ್ರೆಯನ್ನು ಕೂಡ ನಾವುಗಳು ಶ್ರವಣ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನ ಮಂಗಳ ಮಾಡ್ತೇನೆ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀನ್ ಮಹೀಷಾಃ. ಗೋ ಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ. ದೇಶೋಯಂ ಶೋಭರಹಿತಃ. ಸಜ್ಜನಾಃ ಸಂತು ನಿರ್ಭಯಾಃ. ಅಪುತ್ರಾಃ ಪುತ್ರಿಣಃ ಸಂತು, ಪುತ್ರಿಣಃ ಸಂತು ಪೌತ್ರಿಣಃ. ಅಧನಾಃ ಸಧನಾಃ ಸಂತು. ಜೀವಂತು ಶರದಾಂ ಶತಂ. ಓಂ ನಮೋ ಭಗವತೆ ವಾಸುದೇವಾಯ. 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 ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರೇ. ಹೇ ನಾಥ ನಾರಾಯಣ ವಾಸುದೇವ. ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರೇ. ಹೇ ನಾಥ ನಾರಾಯಣ ವಾಸುದೇವ. ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರೇ. ಹೇ ನಾಥ ನಾರಾಯಣ ವಾಸುದೇವ. ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರೇ. ಹೇ ನಾಥ ನಾರಾಯಣ ವಾಸುದೇವ.